ಶಿವಚರಣ
Thank you.
ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ ಅಪ್ಪಾಜಿಯವರ ಒಂದು ಆಜ್ಞೆ ಮೇರೆಗೆ ನಾವು 10 ನಿಮಿಷ ಎಷ್ಟಾದರೂ ಅಷ್ಟು ನಾನು ಹೇಳಿದ ತೊದಲು ನುಡಿಗಳನ್ನ ನಿಮ್ಮ ಮುಂದೆ ಬೀಚ್ ಇಡ್ತೀನಿ. ಹರೇ ಕಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶೇಷ ಪ್ರಶೇಷ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರೀ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೈಕ್ಯ ಪದದಂ ದೇವಂ ವಂದೇ ಶ್ರೀ ಸಿದ್ಧಾರೂಢ ಮಹಂ ಭಜೆ ಮಹಂ ಭಜೆ ಮಹಂ ಭಜೆ. ಪ್ರಥಮದಲ್ಲಿ ಅದ್ವೈತ ಸಾರ್ವಭೌಮ ಜಗಾದಿ ಜಗದ್ಗುರು ಸಿದ್ಧಾರೂಢ ತೆರಳಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಮೌನವಾಗಿ ಗುರುನಾಥರೂಢ ತೆರಳಕ್ಕೆ ಶರಣೆಂದು ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಕೀರ್ತಿಯನ್ನು ದಶದಿಕ್ಕುಗಳಲ್ಲಿ ಹಬ್ಬಿಸಿದಂತಹ ರಾಜ್ಯವಾಗಿ ಕ್ರಾಂತಿಯಾಗಿ ಜಗದ್ಗುರು ರೇವಣ ಸಿದ್ಧ ಶಿವಶರಣರ ಪಾದಕ್ಕೆ ಪಣಮಟ್ಟು ಜಗದ್ಗುರು ಚಿಕ್ಕ ರೇವಣ ಸಿದ್ಧ ಶಿವಶರಣರ ಚರಣಕ್ಕೆ ಶರಣೆಂದು ಆಸನದ ಮೇಲೆ ಆಸೀನರಾಗಿರ್ತಕ್ಕಂತಹ ಶ್ರೀ ಸ್ವಾಮಿ ವಿವೇಕಾನಂದರ ದಿವ್ಯ ಸ್ವರೂಪವನ್ನು ಹೊಂದಿರತಕ್ಕಂತಹ ಶತಸ್ಥಲ ಭ್ರಮಿ ಅಭಿನವ ರೇವಣ ಸಿದ್ಧ ಶಿವಶರಣರ ಪಾದಕ್ಕೆ ಶಿರಸಾಷ್ಟಾಂಗ ದಳ ಪ್ರಣಾಮಗಳನ್ನು ಅರ್ಪಿಸಿ ಕುಲದೇವತೆಯಾಗಿರ್ತಕ್ಕಂತಹ ಶ್ರೀ ರಾಮಲಿಂಗ ಚೌಡೇಶ್ವರ ಚರಣಕ್ಕೆ ಪಡೆದುಕೊಂಡು ಈ ಗ್ರಾಮದ ಒಡೆಯನಾಗಿರ್ತಕ್ಕಂತಹ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಚರಣಕ್ಕೆ ಶರಣೆಂದು ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರತಕ್ಕಂತಹ ಆ ಪರಶಿವನ ಪರಮಾತ್ಮನ ಸ್ವರ್ಗಕ್ಕೆ ಅನಂತ ಅನಂತ ನಮನಗಳು. ಸಿದ್ಧಾರೂಢರು ನುಸ್ತಾ ಹೆಸರ ದಿನ ಒಮ್ಮೆ ಕಿವೆ ಬಿತ್ತಂದು ಎಷ್ಟೋ ಆನಂದ ಆಗ್ತದೆ. ಇಷ್ಟೇ ಅಲ್ಲ, ನೀವೆಲ್ಲರೇ ದುಕಾನ್ಗೆ ಹೋದ್ರಿ, ದವಾಖಾನಿಗೆ ಹೋದ್ರಿ, ಯಾವ್ದಾರ ಮನೆಗೆ ಹೋದ್ರಿ, ಎಟ್ಟಾಕೆ ಹೆಸರಿದ್ರು ಸುಮಾರು ಒಂದು ಸಿದ್ಧಾರ್ಥ ಫೋಟೋ ಮನೆ ತುರ್ಗಿ ಹಾಕಿರೋ ನೋಡೋದು ನಿಮ್ಗೆ ಅಪಾರವಾದ ಆನಂದ ಆಗ್ತದೆ. ಯಾಕಂದ್ರೆ ನಮ್ಮ ಸಿದ್ಧಾರೂಢರಲ್ಲಿ ಆಧಾರ ಆದ್ರೆ ಯಾಕಂದ್ರೆ ಸಿದ್ಧಾರೂಢರು ಲೀಲಾ ಪುರುಷರು. ನೀನೊಲಿದರೆ ಬರಡು ಕೊನೋದಯ, ನೀನೊಲಿದರೆ ಬರಡು ಹಯನೋದಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಕೂಡಲ ಸಂಗಮ ದೇವ.
ಗುರು ಒಗದಂದ್ರೆ ಏನಂತಂದ್ರೆ ಕೊಟ್ಟಿದ್ದು ಕೂಡ ಗಿಡ ಇಟ್ಟಿದ್ರು. ಹಾಲು ಕುಳ್ಳಾದು ಆಕಳು ಸುದ್ದ ಕೈ ಹಚ್ಚಿ ಆಶೀರ್ವಾದ ಮಾಡಿದ್ರು ಗುರು ಅಂದ್ರೆ ಆಟ ಹಾಕು. ಅದಕ್ಕೆ ಹರ ಮುನಿದರು ಗುರು ಬೇಕು ಅಂತ ಹೇಳ. ಗುರು ಯಾಕೆ ಬೇಕು? ಗುರು ಎರಡು ಅಕ್ಷರ. ಗು ಅಂದ್ರೆ ಅಂಧಕಾರ ಕತ್ತಲೆ, ರು ಅಂದ್ರೆ ಬೆಳಕು. ಕತ್ತಲೆಯಿಂದ ಬೆಳಕಿನ ಕಡೆಗೆ ಯಾರು ಕೊಂಡೊಯ್ತಲ್ಲ ಅವ್ರಿಗೆ ಏನಂತಾರೆ ಗುರು. ಅಜ್ಞಾನದ ಅಂಧಕಾರವನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ಚೆಲ್ಲುವಂತವರೇ ಗುರು. ಯಾಕಂದ್ರೆ ಒಂದು ಸಂದರ್ಭದೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಸಿದ್ಧಾರೂಢ ಚರಿತ್ರೆ ಬಹಳ ಮಂದಿ ಓದಿರಿ. ಚರಿತ್ರೆ ಒಳಗೆ ಸಾಕಷ್ಟು ವಿಷಯಗಳು ಅದಾವ. ಆಗ ಸಿದ್ಧಾರೂಢ ಇದ್ದ ಕಾಲಕ್ಕೆ ಏನಾಗಿತ್ತಪ್ಪ ಅಂತಂದ್ರ ಅಕ್ಕಲಕೋಟೆ ರೇವಣ ಸಿದ್ಧ ಶಿವಶರಣರು ಇದು ಪರಮ ಭಕ್ತರು. ರೇವಣ ಸಿದ್ಧ ಶಿವಶರಣರು ಅದೇ ಸಂದರ್ಭದೊಳಗೆ ಲಚ್ಚಾಳದೊಳಗೆ ಕೂಡ ಸಿದ್ಧಲಿಂಗ ಮಹಾರಾಜರು. ಈ ಶಿವರಾತ್ರಿ ಬರ್ತದ ಮುಂದಿನ ಪ್ರತಿ ವರ್ಷ ಶಿವರಾತ್ರಿ ಜಾತ್ರೆ ಆಗ್ತದೆ. ಹಾಗ ಸಿದ್ಧಲಿಂಗ ಮಹಾರಾಜರು ಏನ್ ಮಾಡಿದ್ರು, ಸಿದ್ಧಾರಪ್ಪನ ದರ್ಶನ ತಗೋಬೇಕಂತ ಹೇಳಿ ಒಮ್ಮ ಅವ್ರು ಭೇಟಿ ಬಂದ್ರು. ಎಲ್ಲಿ? ಶಿವರಾತ್ರಿ ಸಮಯದೊಳಗ. ಶಿವರಾತ್ರಿ ಜಾತ್ರೆ ಆಗಿತ್ತು. ಸಾಕಷ್ಟು ಜನರು ಪಾಳಿ ಹಚ್ಚಿದ್ರು. ಗದಿಗೆ ಮೇಲೆ ಸಿದ್ಧಾರೂಢ ಕೂತಿದ್ರು. ಎಲ್ಲ ದರ್ಶನ ಪಾಳಿ ಹಚ್ಚಿದ್ರು. ಸಿದ್ಧಲಿಂಗ ಮಹಾರಾಜರು ಬಂದ್ರು, ನೋಡಿದ್ರು ಪಾಳಿ ಹಚ್ಚಿ ದರ್ಶನ ಮಾಡ್ಬೇಕಾದ್ರೆ ಇವತ್ತೇನು ಸಿಗಲ್ಲ, ಸುಮ್ ಹೋಗಿ ಕೆರಿ ದಂಡಿ ಮೇಲೆ ಕೊಂಡ್ರಂತ ಕೆರಿ ದಂಡಿ ಮೇಲೆ ಕೂತು. ಕೆರಿ ದಂಡಿ ಮೇಲೆ ಕೂತರು. ಅವ್ರು ಏನ್ ಮಾಡೋದು, ಸನ್ಯಾಸಿ ಅವರು ಯಾರೇ ದರ್ಶನ ಮಾಡಿದ್ರು ಅಂದ್ರೆ ಅವ್ರಿಗೆ ಜೋಳಿಗೆ ಕೈ ಹಾಕೋದು, ಒಂದು ಲಾಡು ಕೊಡೋದು. ಸಿದ್ಧಾರೂಢ ದರ್ಶನ ಮಾಡೋಣ ಅವ್ರು ಆಶೀರ್ವಾದ ಕೊಡ್ತಿದ್ರು. ಅಲ್ಲಿ ಲಾಡು ಕೊಡೋದು. ಸಣ್ಣ ಸಣ್ಣ ಪಾಲ್ಗಳು ಹೋಗೋಣ ಲಾಡು ಕೊಡೋಣ. ಅಲ್ಲಿ ಮುಂದೆ ಲಾಡು ಕೊಡೋದು ಅಂತೇಳಿ ಒಬ್ರಿಗೊಬ್ಬ ಬರ್ತಾನ. ಈ ಕಡೆ ಪಾಳಿ ಹತ್ತಿ ಜನ ಕಮ್ಮಿ ಆಯ್ತು, ಆ ಕಡೆ ಹೆಚ್ಚಾಯ್ತು. ಅಲ್ಲಿ ಲಾಡು ಸಿಗೋದವಲ್ಲ ಆಯ್ತು. ಒಮ್ಮೆ ಏಕಾಏಕಿ ಇಲ್ಲಿ ಮಂದಿ ಕಮ್ಮ ಆಗಲ್ಲ. ಸಿದ್ಧಾರ್ಥಂದ್ರು ಕಮ್ಮ ಇದ್ಯಾರು ಪಾಳಿ ಒಮ್ಮೆ ಕಮ್ಮ ಆಯ್ತು, ಮಂದಿ ಕಮ್ಮ ಆಯ್ತು, ಎಕಡೆ ಹೋಗೋದು ನೋಡೇ ಬಾತಂದ್ರು ಭಕ್ತರಿಗೆ ಒಬ್ಬರಿಗೆ ಕಳಿಸು. ಅವ ತಿರುಗಾಡಿ ನೋಡ್ತಾನ. ಅಲ್ಲಿ ಗದ್ದಿದ್ರು ಎರಡು ಪಾಠ ಅಲ್ಲಿ ನೋಡತಾನ. ನೋಡಿ ಸುಮ್ಮನಪ್ಪ ಯಾವೊಬ್ಬ ಸನ್ಯಾಸಿ ಬಂದನ ಜೋಳಿಗೆ ಕೈ ಹಾಕ್ತಾನ, ಶನ ಮಾಡೋ ಲಾಡು ಕೊಡ್ತಾನ. ಜೋಳಿಗೆ ಕೈ ಹಾಕ್ತಾನ, ಲಾಡು ಕೊಡ್ತಾನ. ಹಿಂಗ್ ಮಾಡೋದ್ರೆ ಸಿದ್ಧಾರೂಢ ಗರ್ಭಿಸಿ ಎದ್ರು ಸಪಾಟ್ ಹೋದ್ರು. ಹೋಗತನ ಲಚ್ಚಾಣ ಸಿದ್ಧಲಿಂಗ ಮುತ್ಯ ಬಂದರಿ ಲಾಡಿ ಕೊಡ್ತಿದ್ದ. ನೋಡಿ ಇಬ್ರು ಒಬ್ಬರಿಗೊಬ್ರು ಆಲಿಂಗನ ಮಾಡ್ಕೊಂಡ್ರು. ಹೆಂಗ ಅವ್ರಿಬ್ರು ಆಲಿಂಗನ ಭೇಟಿ ಆಯ್ತಂದ್ರ ಹಾದಿ ಒಳಗ ಸಕ್ಕರೆ ಇದ್ದಂಗ ಭೇಟಿ ಆಯ್ತು. ಭೇಟಿಯಾಗ ಬರಬೇಡ ಸಿದ್ಧಲಿಂಗ ಅಲ್ಲಿ ಏನ್ ನಿಮ್ಮ ನಂದ ಭಕ್ತರೇ ಹ್ಯಾಂಗ ಬರ್ಲಿ ಅದಕ್ಕೆ ನಾ ದೂರ ಕೂತ್ ಬಿಟ್ಟಿದಪ್ಪ ಅಂತೇಳಿ ಸಿದ್ಧಾರೂಢರಿಗೆ ಸಿದ್ಧಲಿಂಗ ಮುತ್ಯ ಆತನ. ಆಗ ಸಿದ್ಧಾರೂಢ ಒಳ್ಳೆದು ಸಿದ್ದಪ್ಪ ಇವೆಲ್ಲ ಬಂದವ್ರಿಗೆ ಲಾಡು ಕೊಡೋದಿ ಜೋಳಿಗೆ ಕೈ ಹಾಕಿ ಹಾಕಿ ಜೋಳಿಗೆ ಖಾಲಿ ಎಲ್ಲಿ ಕೊಡೋದಿಯೋ ತಂದ್ರು. ಸಿದ್ಧಲಿಂಗ ಹೇಳ್ತಿದ, ನೋಡಪ್ಪ ಸಿದ್ಧಾರೂಢ ಜೋಳಿಗೆ ಕೈ ಹಾಕ್ತಿದ, ಅದ ಕೈ ನಿನ್ನ ಅಡಿಗೆ ಮನೆಗೆ ಹೋಗ್ತಿತ್ತು, ಅಲ್ಲೇ ಲಾಡು ತಂದು ಕೊಡ್ತಿದ್ದ ಎಲ್ಲರಿಗೆ. ಇಷ್ಟು ನಡೆಯೋದ್ರೊಳಗ ಅಡಿಗೆ ಮಾಡವ ಓಡ್ಕೋತ ಬಂದ. ಇವ್ರಿಬ್ರಿಗೆ ಹೇಳ್ತಾನ, ಕೊಯ್ಗೆ ಹೆಂಗೆ ಬಂದ. ಯಪ್ಪ ಸಿದ್ಧಾರೂಢ ಹೇಳ್ತಾನ, ಯಪ್ಪ 30,000 ಲಾಡು ಮಾಡಿ ಇಟ್ಟಿದ, ಒಂದು ಲಾಡು ಉಳಿದಲ್ಲಿ ದಾಸೋದ ಮನ್ಯಾಗ ಹೋ ಬಂದು ಹೇಳ್ತಾನ. ಇಲ್ಲಿ ಸಿದ್ಧಲಿಂಗ ಹಿಂಗ ಆಟ ಮಾಡಿರ್ತಾನ. ನಡಿ ನೋಡೋಣ ಅಂತೇಳಿ ಸಿದ್ಧಾರೂಢರು ಮತ್ತಂದ್ರ ಲಚ್ಚಾಣ ಸಿದ್ಧಾರ್ಥ ಮಹಾರಾಜರು ಇಬ್ರು ಕೂಡಿ ದಾಸೋ ಕಡೆ ಹೋಗ್ತಾರ. ಓಂ ನಮ ಶಿವಾಯ ಅಂತ ಕೊಂಡಿ ತೆರಿತಾರದ ಬಾಕ ತೆರೆದ್ರೆ 30,000 ಲಾಡಿ ಹಂಗ ಒಳಗೆ ಹಂಗೆ ಇದ್ದವು. ಅದೇ ಸಿದ್ಧಾರೂಢರು. ಅದಕ್ಕೆ ಹರಮುನಿಯವರು ಗುರು ಕಾಯುವನ್ ಅಂತ ಹೇಳ್ತಾರೆ. ಅಂತ ಸಿದ್ಧಾರೂಢರ ಪರಮ ಭಕ್ತರು ಯಾರಪ್ಪ ಅಂದ್ರೆ ನಮ್ಮ ಅಕ್ಕಲಕೋಟೆಯ ರೇವಣ ಸಿದ್ಧ ಶಿವಶರಣರು. ಪ್ರತಿಯೊಂದು ಮನೆಯೊಳಗೆ ಹೋಗಿ ಏನ್ ಮಾಡ್ತಿದ್ರು ಅಂದ್ರೆ ಸಿದ್ಧಾರೂಢರನ್ನ ಚರಿತ್ರೆ ಕೊಡ್ತಿದ್ರು, ಫೋಟೋ ಕೊಡ್ತಿದ್ರು. ನೀವು ಸಿದ್ಧಾರೂಢ ನೆನೆಸ್ರಿ ನಿಮ್ಗೆ ಕಲ್ಯಾಣ ಆಗ್ತಾ ಇದ್ರು. ಇಂಥ ಸಂದರ್ಭದೊಳಗ ತಮ್ಮ ದೇಹ ಆಗಿತ್ತು. ಯಾರಿಗೆ? 19 ಶರಣರಿ ದೇಹ ಆಗನ ಏನ್ ಮಾಡ್ಬೇಕಂತಂದ್ರು ಊರ್ ಬಿಟ್ಟು ಎಲ್ಲಿ ಬಂದಿರೋ ಅಂದ್ರೆ ಲಚ್ಚಾಣ ಬಂದ್ರು. ಎಲ್ಲಿ?
ಸಿದ್ಧಾರ್ಥ ಮಾಡಿದ್ರಂತೆ. ಸಿದ್ಧಾರ್ಥ ಮಾಡಿದ್ರೆ ಏನ್ ಮಾಡ್ತೀರಿ ಅಂತಂದ್ರೆ ತಾವು ಜೀವಂತ ಇರುವಾಗ ಸತ್ತ ಬಳಕ ತಮ್ಮ ಗೋರಿ ತೆಗೆದಿರ್ಬೇಕಂತಂದು ಜೀವಂತ ಕರೆ ಸತ್ತ ಬಳಕ ಹೂಗಳೋಸರಿಂದ ಗೋರಿ ಹಡ್ತಿದ್ರು. ಅಕ್ಕನವರು ಶರಣಪ್ಪನವರು ಆ ಮಣ್ಣ ರೇಷ್ಮೆ ಶಾಲಗಳು ತುಂಬಿ ಛಟ್ಟಿದ್ರು. ಈ ಮ್ಯಾಲ ಚಪ 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 ಬಿಸಿಲ ಬಡಿದ್ರು. ಕಟ್ನೀರು ಸುರಿತೀವು. ಸಿದ್ಧಲಿಂಗ ಅಕ್ಕನವ್ರು ಶರಣಿಗೆ ಅಕ್ಕ ಏನು ಶರಣ ಅಲ್ಲಿ ನಿಮ್ಮ ಅಪ್ಪ ಕಿರೀಟ್ ಹಾಕೊಂಡು ಗದ್ದಿ ಕೂತು ನೇರಿತಾನ. ಇಲ್ಲಿ ಇಂಥ ಬಿಸಿಲಾಗ ರೇಷ್ಮೆ ಶಾಲದಾಗ ಮಣ್ಣು ತುಂಬಿ ಚಲ್ತಲು ಎಂತಾವು ನಿಮ್ಮ ಅಪ್ಪ ಅಂತೇಳಿ ಸಿದ್ಧಲಿಂಗ ಅಕ್ಕನಕೋಟೆ ಶರಣರಿ ಅಂದ್ರ ಶರಣರಿ ಏನಂದ್ರ ನೋಡಪ್ಪ ಅಲ್ಲಿರೋನು ನಮ್ಮ ಅಪ್ಪ ಅವನೇನ ಇಲ್ಲಿ ನೀ ಹೇಳ ನಮ್ಮ ಅಪ್ಪನು ಅವನೇ ಇದೆ ಅಂತ ಹೇಳ್ತಾನೆ. ಆಗ ಸಿದ್ಧಲಿಂಗ ಒಂದು ಮಾತಾಡ್ತಾನೆ ಲಜ್ಜ ಹಿಡಿದು ಮಾತು ಸಾಯ್ತಾನೆ. ಲಚ್ಚಾಣ ಸಿದ್ಧಾರ್ಥ ಮಹಾರಾಜ ಅಂದ್ರ ಸಿದ್ಧಾರೂಢ ತನ್ನ ಭಕ್ತರಿಗೆ ಬಕ್ಕುಳು ಶಾಣೆ ಮಾಡಿಟ್ಟನು. ಬಕ್ಕುಳು ಶಾಣೆ ಮಾಡಿರ್ತಾನೆ. ಅದಕ್ಕೆ ನೀ ಏನ್ ಮಾಡು, ಹೋಗು ಸಿದ್ಧಾರೂಢಪ್ಪ ಬಂದು ನಿಮ್ಮಪ್ಪ ಬಂದು ನೀನೆಲ್ಲ ದೇಹ ಮುಡ್ಸ್ಯಾನ, ಹೋಗಿ ಮನೆಗೆ ಹೋಗಿ ಅಂತ ಹೇಳಿ ಅಕ್ಕನಗೋಳ ಶಾಣೆಗೆ ಕಳಿಸ್ಕೊಡು. ಅಂತಹ ಸಿದ್ಧಾರೂಢ ದರ್ಶನಕ್ಕ ಮೊನ್ನೆ ನಡೆದಿದ್ದ ಉದಾಹರಣೆ ಇದು. ನಡೆದಿದ್ದ ಉದಾಹರಣೆ ನಿಮ್ಗೆಲ್ಲರಿಗೂ ಕೂರ್ತಿರೋಂಗ ಅಪ್ಪಾಜಿಯವರು 48 ದಿವಸ ಶರಣ ಮಾಡಿದಾಗ ಅನುಷ್ಠಾನ ಮಾಡೋದು. ಶ್ರಾವಣ ಮಾಸ ಸ್ವಾಮಿಗಳಿಗೆ ಅಂದ್ರೆ ಒಂದು ಬಂಗಾರ ಹೊರಿ ಹಾಕುತ್ತೆ ಶ್ರಾವಣ ಅಂದ್ರೆ. ಯಾಕಂದ್ರೆ ಶ್ರಾವಣದಾಗೆ ಹುಟ್ಟದ 2 ಊಟ ಅವ್ರು ಹೆಂಗ್ ವಿಚಾರ ಮಾಡಿಲ್ಲ. ಅನುಷ್ಠಾನ ಫಿಕ್ಸ್ ಆಗಿತ್ತು. ನಾವು ಸಲ ಹೋಗಿದ್ದೆ ಯಪ್ಪ ಮತ್ತು ಶ್ರಾವಣದಾಗ ಇಟ್ಟಿರಿ. ಶ್ರಾವಣದ ನಿವಾಂತ ಎಲ್ಲ ಅನುಷ್ಠಾನ ಮಾಡ್ಬೇಕಂದ್ರೆ ಶ್ರಾವಣದ ಸೀಸನ್ ಹೋಗ್ತದ ಬಸ್ಸು ರಕ್ಕಿನ ಗಾಡಿ ಕೂತು ನೋಡೋದು ಭಕ್ತರು ಉದ್ಧಾರ ಮಾಡಿಸೋದ ಎಲ್ಲ ಚೆನ್ನಾಗಿ ಮಾಡಬೇಕಾಗುತ್ತೆ. ಅಪ್ಪಾಜಿಯವರು ಅಂದ್ರು. ಆ ಕಡೆ ಅನುಷ್ಠಾನ ಕೊಟ್ಟರು. ಯೋಗ ಮಾತು ಮಾಡ್ತೀನಾಗ ನಾ ಇಲ್ಲಿ ವಿನಾಯಕ ನಗರ ಆಫೀಸರ್ ಅಲ್ಲೇ ಮಾತು ಹಿಂಗೆ ನೀವು ಮುಂದೆ ನಾ ಹಿಂಗೆ ಕಥೆ ಅಂತ ಹೇಳಿ ಅದು ಪುರಾಣಿ ಕಾಲ ಐತಿ ಸಿದ್ಧಾರಪ್ಪನು 1 ತಿಂಗಳ ಪರ್ಯಂತ ಅಲ್ಲಿ ಪುರಾಣ ಆಯ್ತು. ಇಲ್ಲಿ ಅಪ್ಪ ಅವ್ರ ಅನುಷ್ಠಾನ ಆಯ್ತು. ಅನುಷ್ಠಾನ ನಮ್ಮ ಪುರಾಣ ಆದ್ರೊಳಗ ಮಾತ್ರ ಅಪ್ಪಾಜಿ ಭೇಟಿಯಾದ ದರ್ಶನ ತಗೊಂಡು ಮಾತಾಡ್ತಿದ್ರು ಅವರು. ಯಪ್ಪ ಪುರಾಣ ಆಯ್ತು ನಿಮ್ಮ ಆಶೀರ್ವಾದ ಎಲ್ಲಾನು ದರ್ಶನ ತಗೊಳ್ಳೋದು ನೀವು 1 ನಂಬರ್ ಆಗ್ತದೋ ವಿಚಾರ ಮಾಡಬೇಡ ಆಶೀರ್ವಾದ ಮಾಡಿದ್ರು. ಪುರಾಣ 1 ನಂಬರ್ ಆಯ್ತು. ಮತ್ತೆ ಬಂದು ದರ್ಶನ ಮಾಡೋದು ಅಪ್ಪಾಜಿ ಅವ್ರು ಏನಾದ್ರು ಪುರಾಣ 1 ನಂಬರ್ ಆಗ್ಯದ ನೋಡು ಎಲ್ಲಾರು ಹೇಳೋತಾರ. ಮತ್ತಂದ್ರೆ ನಾನು ಅಪ್ಪಾಜಿ ಮುಖ್ಯ ದರ್ಶನಕ್ಕೆ ಹೋಗ್ಬೇಕಾಗ್ಯದ್ರಿ ಅನ್ನೋಣ. ಇಬ್ರು ಕೂಡಿ ಹೋಗಂತ ತಗೋತಾರೆ ಕೈ ಸನ್ನಿ ಮಾಡಿಬಿಡಿ. ಇಷ್ಟೇ. ಮುಂದೆ ಏನಾಯ್ತು, ಒಂದು ಗಾಡಿ ಕಟ್ಕೊಂಡು ನಾ ಹುಬ್ಳಿಗೆ ಹೋದ. ಅಲ್ಲಿ ಹುಬ್ಳಿಗೆ ಹೋಗಿ ಶರಣ ಮಾಡಿದ ಅವಾತನ ಅಭಿನವಪ್ಪ ಅವ್ರಿಗೆ ಈಗ ಬರ್ಲೋದ್ರಿಂದ ಬರ್ತಾರ ತಂದು ಅಲ್ಲಿ ಮುನ್ನೋಳಿ ರಾಣಿ ಹೇಳದ. ನಾನು ಅಪ್ಪವ್ರಿಗೆ ನಾ ಫೋನ್ ಮಾಡಿಲ್ಲ, ನನಗೆ ಅಪ್ಪವ್ರು ಫೋನ್ ಮಾಡಿಲ್ಲ. ಹುಬ್ಳಿಗೆ ಹೋಗ್ತೇವೆ ಇಲ್ಲೇ ಸಂಕಲ್ಪ ಆಗ್ಯದ ಶರಣ ಮಾಡಿದಾಗ ನಾನು ಬರ್ತದೋ ಇದು ಕೂಡ ಹೋಗೋಣ ಅಂದಾರ. ಅಲ್ಲಿ ಅಪ್ಪ ಅವ್ರದ್ದು ನಮ್ದು ಭೇಟಿ ಅದೇ ಶರಣ ಮಾಡಿದಾಗ ಆಯ್ತು. ಇದು ಯಾಕಂದ್ರೆ ಸಿದ್ಧಾರೂಢರ ಏನಪ್ಪಾ ಅಂದ್ರ ಪರಮ ಭಕ್ತರು ಮನಸ್ಸು ಏನಾಗಿರ್ತಪ್ಪ ಅಂದ್ರೆ ನೀರಿನಾಗಿರ್ತದ ಹಾವ ಭಾವ ಒಬ್ಬೊಬ್ಬರು ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ನಿಮ್ಗೆ ಇನ್ನೊಂದು ಮಾತ ಹೇಳ್ತೀನಿ. ಹುಬ್ಳಿಗೆ ಹೋದ್ರೆ ಅಂದ್ರೆ ಮುಖ್ಯ ದರ್ಶನ ಮಾಡಿ ಹಿಂದೆ ಅಪ್ಪಾಜಿಯವ್ರನ್ನ ಎಲ್ಲರಿಗೂ ತಿರುಗಾಡಿದೆವು. ಹಿಂದೆ ಹೋದ್ರೆಲ್ಲ ಸಂತ ಕಬೀರದಾಸರ ಸಮಾಜ ಸ್ವತಃ ಸಿದ್ಧಾರೂಢರು ನಿಂತು ಕಟ್ಟೆ. ಸಿದ್ಧಾರೂಢ ಚೈತ್ರ ಒಳಗ 12 ಅಧ್ಯಾಯ ಪೂರ್ವಾದ ಅದು ಸಂತ ಕಬೀರದಾಸರ ಬರ್ತದ. ಆ ಕಬೀರದಾಸರ ಸಮಾಜದ ಸ್ವತಃ ಸಿದ್ಧಾರೂಢರು ನಿಂತು ಕಟ್ರೆ ಒಂದು ದರ್ಶನ ತೋರಿ. ಸಿದ್ಧಾರೂಢರು ಏನೇನು ಮಾಡ್ಯಾರ ಎಲ್ಲ ಅವ ನಾವು ಕೆಲವೊಂದು ನೋಡಿ ಬಂದೆವು. ಅದಕ್ಕೆ ನಾ ಹೆಚ್ಚು ಟೈಮ್ ತಗೊಳ್ಳಲ್ಲ. ಯಾಕಂದ್ರೆ ನಾನೇ ಹೇಳ್ತಾರೆ ಮುಂದೆ ಅಪ್ಪಾಜಿ ಅವ್ರು ನಿಂಗೆ ಯಾಕೆ ಹೇಳೋದು ಹೇಳು ಇಪ್ಪತ್ತಿ ನಾ ಇರ್ತಾರ. ಆದ್ರೆ ನಾವು ಇಬ್ರು ಹೇಳ್ಕೊಂಡು ಕೂತೇವು. ಮತ್ತೆ ಅಷ್ಟೇ ಹೇಳೋದ. ಮತ್ತೆ ಇನ್ನೊಂದು ಸೂಚನೆ ಹೇಳ್ತೀನಿ. ಈಗ ಏನಪ್ಪಾ ಅಂದ್ರೆ ಜಪಕ್ಕೆ ಎಲ್ಲಾರು ಬರ್ರಿ ಮುಂಜಾನೆ. ಯಾಕಂದ್ರೆ 3-10 ಮಾಡೋದಾಗಿ 5 ದಿನ ಅದ ಶಿವನಾಮ ನೋಡಿದ್ರೆ ಅದೊಂದು ಫಲ ಬೇರೆ ಅದ. ಶಿವನಾಮ ನೋಡ್ಯಾನ ಒಂದೇ ಸಲ ಒಂದು ಮನುಷ್ಯನಿಗೆ ಏನಾಗ್ತದೆ ಅನ್ನೋದು ನಾಳೆ ಅದೊಂದು ಉದಾಹರಣೆ ಹೇಳ್ತೀನಿ. ಈಗ ನನಗೆ 2 ಪುಷ್ಪಗಳನ್ನ ಪೂಜೆ ಅಪ್ಪಾಜಿ ತಳಿಗೆ
ಅರ್ಪಣೆ ಮಾಡ್ತೀವಿ. ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ ಹರ ಮಹಾದೇವ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ तत्वोपदेशकर्तारं नत्वा भक्ति पुरस्सरम् चिदम्बरमठाधीशं शितारूढ यतीश्वरम् शिष्य प्रशिष्य रूपेण बोधकं गुरुर्माश्रये यदङ्घ्रे कमलद्वन्द्वं तापत्रयनिवारकं शान्तैकपदं देवं सिद्धारूढमहं भजे. सिद्धारूढमहं भजे. ಪ್ರಪ್ರಥಮವಾಗಿ ಆದ್ಯ ವಚನಕಾರರಾಗಿರ್ತಕ್ಕಂಥ ಆದ್ಯ ಜಗದ್ಗುರು ದೇವರ ರಾಶಿಮಯ್ಯನವರ ಪವಿತ್ರವಾಗಿರ್ತಕ್ಕಂಥ ಶ್ರೀಚರಣ ಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಆಗಲ್ಪಟ್ಟಂತ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯಚರಣ ಆರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಮೌನ ಯೋಗಿಗಳಾಗಿರ್ತಕ್ಕಂಥ ಮೌನದಿಂದಲೇ ಸಕಲ ಸದ್ಭಕ್ತರನ್ನು ಉದ್ಧಾರ ಮಾಡಿ ಹೋಗಿರ್ತಕ್ಕಂಥ ಮೌನ ಯೋಗಿ ಗುರುನಾಥಾರೂಢರ ದಿವ್ಯಚರಣ ಆರವಿಂದಗಳಲ್ಲಿ ಕೊಡಮಟ್ಟು ಸಿದ್ಧಾರೂಢರ ನಾಮವನ್ನ ದಶದಿಕ್ಕುಗಳಿಗೆ ಅರ್ಪಿಸಿರ್ತಕ್ಕಂಥ ವೀರಶೈವ ಸಾರ್ವಭೌಮ ಮಹಾಪುರುಷೋತ್ತಮ ರಾಜಯೋಗಿ ಕ್ರಾಂತಿಯೋಗಿ ಸರ್ವಧರ್ಮ ಉದ್ಧಾರಕ ಶ್ರೀಮದ್ ಜಗದ್ಗುರು ಅಕ್ಕಲಕೋಟೆಯ ರೇವಣಸಿದ್ಧ ಶ್ರೀ ವಿಶ್ವ ಮಹಾಸ್ವಾಮೀಜಿಯವರ ದಿವ್ಯಚರಣಾರವಿಂದಗಳು ಕೂಡ ನನ್ನ ಕೋಟಿ ಕೋಟಿ ದೀರ್ಘ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಕರಕಮಲ ಸಂಜಾತರಾಗಲ್ಪಟ್ಟಂತಹ ಪರಮ ಪೂಜ್ಯ ರಾಮಲಿಂಗ ಅಪ್ಪಗಳವರ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ ಹಾಗೂ ಸದ್ಗುರು ಶ್ರಮಶಿವಲಿಂಗೇಶ್ವರರ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ ದಯಾಸಾಗರರು ಶಾಂತ ಸ್ವರೂಪಿಗಳು ಭಕ್ತ ಪ್ರೇಮಿಗಳಾಗಿರ್ತಕ್ಕಂಥ ಎನ್ನ ಆರಾಧ್ಯ ಗುರುವರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಚಿಕ್ಕರೇವಣ ಸಿದ್ಧ ಶಿವಶರಣ ಮಹಾಸ್ವಾಮೀಜಿಯವರ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ ಆನಂದಪ್ಪ ಪಟ್ಟ ದೇವರಲ್ಲಿಯೂ ರೇವಣಸಿದ್ಧ ಪಟ್ಟ ದೇವರಲ್ಲಿಯೂ ವೀರಯ್ಯ ಪಟ್ಟ ದೇವರಲ್ಲಿಯೂ ಗಂಗಾಧರ ಪಟ್ಟದವರು ಕೂಡ ನಮಸ್ಕರಿಸುತ್ತಾ ಗ್ರಾಮ ದೇವತೆಯಾಗಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರರ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ ಕುಲದೇವತೆಯಾಗಿರ್ತಕ್ಕಂಥ ಶ್ರೀ ರಾಮಲಿಂಗ ಚೌಡೇಶ್ವರಿಯ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ ಜಗಜ್ಜನನಿ ಜಗನ್ಮಾತೆ ಕೃಪಾಮಯಿ ಭಗವತಿ ಶಿವಶರಣಿ ಅಕ್ಕ ಮಹಾದೇವಿಯ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ ನಮ್ಮ ಮಠದ ಹಿರಿಯರಿಗೂ ಟ್ರಸ್ಟ್ ಕಮಿಟಿಯವರಿಗೂ ತರುಣ ಮಂಡಳಿಗೂ ಎಲ್ಲ ಶರಣರಿಗೂ ಮುದ್ದು ಬಾಲಕರಿಗೂ ಹಾಗೂ ನಮ್ಮವರಾಗಿರ್ತಕ್ಕಂಥ ನಮ್ಮ ಬಸವರಾಜ ಶಾಸ್ತ್ರಿಯವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾರೆ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ 14ನೇ ವರ್ಷದ ಪಲ್ಲಕ್ಕಿ ಉತ್ಸವದ ನಿಮಿತ್ತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪುಣ್ಯಮಯ ಕಾರ್ಯಕ್ರಮ ಬೆಳಗಿನ ಜಾವದಲ್ಲಿ ಸದ್ಗುರು ಸಿದ್ಧಾರೂಢರ ಕರ್ತೃಗದ್ದೆಗೆ ಮಹಾರುದ್ರಾಭಿಷೇಕ, ಸಾಯಂಕಾಲ ಸಿದ್ಧಾರೂಢರ ಚರಿತ್ರೆ. ನೀವು ಬಹಳ ಭಜನ ಪದಗಳು ಕೇಳಿರಿ, ಹಾಡಗಳು ಕೇಳಿರಿ, ಚರಿತ್ರೆಗಳನ್ನು ಕೇಳಿರಿ. ಖರೆ ಸಿದ್ಧಾರಪ್ಪನ ಹಾಡ ಏಸ್ವಿ ಕೇಳ್ರಿ,
ಮನಸ್ಸಿಗೆ ಸಾಕೇ ಅನ್ಸಲ್ಲ. ಸಿದ್ಧಾರಪ್ಪನ ಚರಿತ್ರೆ ನೀವು ಎಷ್ಟು ಸಲನೂ ಓದ್ರಿ ಅರೆ ಸಾಕೇ ಅನ್ಸಲ್ಲ. ಭಾಳ ಕೆಲವೊಂದು ಚರಿತ್ರೆ ಒಂದ್ಸಲ ಓದಿರ್ಬೋದು, ಹಿಂಗೆ ಅನ್ಸುತ್ತೆ. ಆದ್ರೆ ಸಿದ್ಧಾರಪ್ಪನ ಚರಿತ್ರೆ ಜೀವಂತ ಐತಿ, ಜೀವಂತ. ಒಂದೊಂದು ಸಲ ಏನಾಗಿತ್ತು ಅಂತ ಕೇಳಿದ್ರೆ, ಸಿದ್ಧಾರಪ್ಪನವ್ರದ್ದು ಅಂತ್ಯಕಾಲ ಬಂದ ಅಡಿಗೆ ಎಲ್ಲ ಹಿರಿಯರು ಭಕ್ತರು ಕಣ್ಣೀರು ಹಾಕಾಗತ್ತಿದ್ರು. ಏಪ ಮತ್ತ ನೀವು ಹೋದ ಮ್ಯಾಲ ನಾನು ಹ್ಯಾಂಗಿರಾರಿ, ನಿಮ್ ಕಡೆ ಪದ್ಯ ಹಾಡ್ತಾರಿಲ್ಲೋ, ನಿಮ್ ಕಡೆ ಪದ್ಯ ಹಾಡ್ತಾರಿಲ್ಲ, ನೀವಾದ ಮ್ಯಾಲ ನಾ ಹ್ಯಾಂಗಿರಲಿ ಹಾಡ ಹಾಡ್ತಾರಿಲ್ಲ. 5 ಬಳ್ಳಿಲೆ ಉಣಿಸಿದ ಗೆಳತಿ ಹಾಡ ಹಾಡ್ತಾರಿಲ್ಲ ನಿಮ್ ಕಡೆ ಹಾಡ್ತಾರೆ. ಹಾಗೆ ಸಿದ್ಧಾರೂಢ ನೀನು ಹೋದ ಮ್ಯಾಲ ನಾ ಹ್ಯಾಂಗಿರಾರಿ ಅಲ್ಲಪ್ಪ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಂಗಿಲ್ಲ, ದೇಹ ಮಾತ್ರ ಹೋಗ್ತೈತಿ, ಪ್ರಾಣ ಮಾತ್ರ ನಿಮ್ಮಲ್ಲೇ ಇರ್ತೈತ್ರಿಪ್ಪ ಅಂತ ಸಿದ್ಧಾರೂಢನವರು ಜೀವಂತ ಇರುವಾಗಲೇ ಸಿದ್ಧಾರೂಢರ ಮೂರ್ತಿಯನ್ನ ಮಾಡಿಸ್ಬೇಕು ಅಂತ ನಿರ್ಣಯ ಮಾಡ್ತಾರೆ. ಆ ಸಂದರ್ಭದೊಳಗ ಪಂಡ್ರಾಪುರದಿಂದ ಕಲ್ಲನ್ನು ತರಿಸಿದ್ರು. ಅದನ್ನು ನೋಡಿದ್ರು ಸಿದ್ಧಾರೂಢರು. ತಮ್ಮ ಈ ಕಲ್ಲು ಸರಿ ಇಲ್ಲಪ್ಪ, ಈ ಕಲ್ಲು ಬೇಡ ಅಂತಂದ್ರು. ಅಂದ್ಕೊಂಡೇನೆ ಅವಾಗ ಭಕ್ತರಂದ್ರು, ಏಪ ಇದು ಪಂಡ್ರಾಪುರದ ಕಲ್ಲ ಐತ್ರಿ, ಚಲೋ ಐತ್ರಿ ಇದು ಕಲ್ಲ, ಈ ಕಲ್ಲಿನೊಳಗ ಮಾಡೋನು ಅಂತಂದು. ಏನಪ್ಪ ಈ ಕಲ್ಲು ಸರಿ ಇಲ್ಲ, ಜೈಪುರದ ಕಲ್ಲು ತಗೊಂಡು ಬರೋನು ಅಂತಂದ್ರಂತ. ಇಲ್ಲಪ್ಪ ಹೈರಾಣಾಗಿ ರೊಕ್ಕ ಖರ್ಚು ಮಾಡಿ ತಂದಿದ್ದೇವೆ, ಈಗ ಆಯ್ತಪ್ಪ ಹಾಗೆ ತಂದ್ರೆ ಮಾಡ್ರಿ ಅಂತಂದ್ರು. ಅವ ಶಿಲ್ಪಿಕಾರ ಮೂರ್ತಿಯನ್ನು ಕಡ್ಡೆ ಆಗತ್ತಿದ್ದ, ಒಂದ್ರದಾಗ ಟುಕಡಿ ಆಗಿತ್ತು, ಮೂರ್ತಿನೇ ಆಗಲಿಲ್ಲ. ಅದಕ್ಕೆ ಸಿದ್ಧಾರಪ್ಪ ಹೋಗಿ ಹೇಳ್ದಂತ, ಯಪ್ಪ ಅದಕ್ಕೆಲ್ಲ ಮುರಿದು ಬಿಡ್ತೀರಿ, ನಾನು ಹೇಳಿಲ್ಲಪ್ಪ, ಹೇಳಿನಲ್ಲ ಇದು ಮೂರ್ತಿ ಸರಿ ಆಗಂಗಿಲ್ಲಪ್ಪ, ಬ್ಯಾಡ ಅಂತ ಹೇಳಿದ್ದಲ್ಲ. ಸ್ವತಃ ಜೈಪುರ್ಗೆ ಹೋಗಿ ಅಲ್ಲಿಂದ ಕಲ್ಲು ತಗೊಂಡು, ಯಾರು ಸಿದ್ಧಾರೂಢ ಜೈಪುರ್ಗೆ ಹೋಗಿ ಕಲ್ಲು ತಗೊಂಡು ಬಂದ ಒಳಗ ಬಹಳ ದೊಡ್ಡ ಕಲ್ಲು ತಂದಿದ್ರು. ಅದರೊಳಗ 2 ಮಾಡಿದ್ರು, ಒಂದರಲ್ಲಿ 2 ಮಾಡಿದ್ರು. ಒಂದು ಸಿದ್ಧಾರಪ್ಪನ ಮೂರ್ತಿ ಮಾಡಿದ್ರು, ಇನ್ನೊಂದು ಶಿರ್ಡಿ ಸಾಯಿಬಾಬನ ಮೂರ್ತಿ ಮಾಡಿದ್ರು. ನೀವೇನು ಶಿರ್ಡಿ ಹೋಗ್ತಿರಲ್ಲ, ಈಗ ಶಿರ್ಡಿ ಸಾಯಿಬಾಬನ ಮೂರ್ತಿ ಆಯ್ತು. ಒಂದು ಕಲ್ಲ ಸಿದ್ಧಾರಪ್ಪನ ಮೂರ್ತಿ ಆಯ್ತು. ಒಂದು ಕಲ್ಲಿನೊಳಗೆ 2 ಮೂರ್ತಿ ಮಾಡಿದ್ರು. ಅದಕ್ಕೆ ಸಿದ್ಧಾರಪ್ಪ ಹುಟ್ಟಿದ್ರು ಅದೇ ದಿನ, ಸಾಯಿಬಾಬಾ ಹುಟ್ಟಿದ್ದು ಅದೇ ದಿನ, ರಾಮ ಹುಟ್ಟಿದ್ದು ಅದೇ ದಿನ. ಅದಕ್ಕೆ ಅಂತಾರಲ್ಲ ಏನು, ರಾಮನವಮಿ. ಸ್ವತಃ ಸಿದ್ಧಾರಪ್ಪನವ್ರು ಎದುರು ಕುಂತು ಶಿಲ್ಪಿಕಾರ ಮೂರ್ತಿ ಕೈ, ಅಪ್ಪ ನೀವು ಸರಿಯಾಗಿ ನೋಡ್ರಿ, ನೋಡ್ರಿ ಹ್ಯಾಂಗ ಕುಂಡಿರ್ತಾರೆ ಹಂಗ ಮೂರ್ತಿ ಬರ್ತದ ಅಂತ ಅವ ಶಿಲ್ಪಿಕಾರ. ಆಯ್ತಪ್ಪ ನಾ ಬರೋಬ್ಬರ ಕುಂಡಿರ್ತೀನಿ, ಏನು ಅಡಿಗಾಡಿಲ್ಲ, ನಾ ಸರಿಯಾಗಿ ಕುಂಡಿರ್ತೀನಿ ಅಂತ ಸಿದ್ಧಾರೂಢ ಸರಿಯಾಗಿ ಕುಂತು ಕೊಡ್ಯಾನೆ. ಅವ ಮೂರ್ತಿ ಕಟ್ಟಿದ್ದ. ಕಟ್ಟುವಂತ ಸಂದರ್ಭದಲ್ಲಿ ಎಲ್ಲ ಆತು. ಈ ಹುಬ್ಬಿನ ಮ್ಯಾಲ ಮಾತ್ರ ಒಂದು ಕರ ಚಿಕ್ಕಿ ಅಷ್ಟ ಉಳಿತು. ಇವತ್ತು ತೆಗಿಬೇಕು, ಮರ್ದಿಸ್ ಬಂದು ನೋಡ್ರಿ ಮತ್ತೆ ಬೆಳೆ ಇರ್ತಿತ್ತು. ಅವಾಗ ಅವಂದ ಅಯ್ಯಪ್ಪ ಎಲ್ಲ ಬರೋಬರ ಆಗ್ಯದ್ರಿ, ಈ ಹುಬ್ಬಿನ ಮ್ಯಾಗ ಅದೊಂದು ಕತ್ತು ಚಿಕ್ಕಿ ಇವತ್ತು ತೆಗಿತಿದ್ರಿ, ಮರ್ದಿಸ್ ನೋಡ್ರಿ ಮತ್ತೆ ಆಗಿರ್ತದೆ ರೀ, ಹ್ಯಾಂಗ ಮಾಡೋದ್ರಿ ಅಪ್ಪ ಅದು. ಈಗ ಎಲ್ಲಿ ಯಾವ ಹುಬ್ಬಿನ ಮ್ಯಾಲ, ಬಲಕಿನ ಕಣ್ಣಿನ ಹುಬ್ಬಿನ ಮ್ಯಾಲ ನೋಡ್ರಿ ಅಪ್ಪ, ಬಲಕಿನ ಕಣ್ಣಿನ ಹುಬ್ಬಿನ ಮ್ಯಾಲ ಇಲ್ಲೇ ಇಲ್ಲ ಅಂತ ಹಿಂಗೆ ಮಾಡಿ ಒಂದು ಕೂದಲಿಕ್ಕೆ ಚಟ್ ಅನಿಸಿಡ್ತದ ಮೂರ್ತಿ ಮ್ಯಾಗಿಂದ. ಈಗ ಚಂದ ಕಾಣಾಕತ್ತ ನೋಡ್ರಿ ಅಪ್ಪ ಅಂತ ಅಂದ್ರಂತ. ಅವರು ಜೀವಂತ ಇರುವಾಗಲೇ ಮೂರ್ತಿ ಮಾಡ್ತಾರೆ. ಮುಂದೆ ಸಿದ್ಧಾರಪ್ಪನವರು ದೇಹ ಬಿಡು ಕಾಲಕ್ಕೆ ಒಂದು ಮಾತು ಹೇಳಿದ್ರಂತ, ನೋಡ್ರಿಪ್ಪ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿನೂ ಹೋಗಂಗಿಲ್ಲ, ಮತ್ತು ಇಲ್ಲೇ ಇದ್ದೀನಿ ಅಂತ ನಿಮಗೆ
ಹ್ಯಾಂಗ ಗೊತ್ತಾಗ್ತದ? ಏ ಸದ್ಗುರುನಾಥ, ನೀ ಇಲ್ಲೇ ಇದ್ದಿ ಅಂತ ನಾವು ಹ್ಯಾಂಗ ತಿಳ್ಕೋಬೇಕು ಅಂತಂದ್ರ ಅವಾಗ ಸಿದ್ಧಾರ್ಥಂತ, ನೋಡ್ರಿಪ್ಪ, ನಾನು ಹೋದ ಬಳಕೆ ಸಮಾಧಿ ಮಾಡ್ತೇವಲ್ಲ, ಸಮಾಧಿ ಆದ ಬಳಕ ಆ ಗದ್ಗಿ ಮ್ಯಾಲ ನಂದೇನ್ ಮೂರ್ತಿ ಕುಂಡ್ರಿಸ್ತೀರಲ್ಲ, ಮೂರ್ತಿ ಕುಂಡ್ರಿಸಿದ ಒಳಗ ಮೂರ್ತಿಗೆ ಬೆವರು ಬಂತು ಅಂದ್ರ ಏನಂತೀರ, ಕಟ್ನೀರ್ ಬಿಟ್ಟು ಅಂತಂದ್ರ ನಾನು ಒಳಗೆ ಬಂದು ಪ್ರವೇಶ ಆಗೀನಿ ಅಂತ ತಿಳ್ಕೋರಿ. ಮತ್ತೆ ಬೆವರು ಬರ್ಲಿಲ್ಲ ಅಂದ್ರೆ ನಾ ಇನ್ನೂ ಆ ಮೂರ್ತಿ ಒಳಗೆ ಪ್ರವೇಶ ಆಗಿಲ್ಲ ಅಂತ ತಿಳ್ಕೋರಿ ಅಂತ ಎಲ್ಲ ಭಕ್ತರು ಮುಂದೆ ಹೇಳ್ಬಿಟ್ರು. ಯಾಕಾಗಿದೆ ಅಂತ ಮುಂದೆ ಸಿದ್ಧಾರೂಢಪ್ಪನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆತು. ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ಮೂರ್ತಿಗೆ ಬೆವರು ಬಿಟ್ಟು 4 ಶಾಲು ತೆಗೆದಿದ್ದು ಅಂತ, 4 ಶಾಲೆಗಳನ್ನು. ಅದಕ್ಕಾಗಿಯೇ ಸಿದ್ಧಾರೂಢಪ್ಪ ಜೀವಂತರ. ನಾವು ಈಗ ಸಿದ್ಧಾರೂಢಪ್ಪ ಇದ್ದ ಕಾಲಕ್ಕೆ ಎಷ್ಟೋ ಪವಾಡಗಳಾಗ್ಯಾವ ಖರೆ, ಆದ್ರೆ ಅವ್ರು ಹೋದ ಬಳಕ ಇನ್ನೂ ಸಾಕಷ್ಟು ಕ್ಷಣಕ್ಕೆ ದಿನಕ್ಕೆ ಪವಾಡಗಳಾಗಿರ್ತಾವ. ಬ್ರಹ್ಮಾಂಡಗಳಿಗಿದ ಯೋಗಿ ಅಂತ ನಮ್ಮ ಲಕ್ಷ್ಮೀ ತಾಯಿಯವರು 400 ಪೇಜಿನ ಒಂದು ಗ್ರಂಥ ಬರೆದಾರ. ಸಿದ್ಧಾರೂಢಪ್ಪ ಹೋದ ಬಳಕ ಆಗಿರ್ತಕ್ಕಂಥ ಪವಾಡಗಳು. ಅಂತಹ ಮಹಾಪುರುಷನ ಈ ಚರಿತ್ರೆ ಸಿದ್ಧಾರೂಢಪ್ಪನ ಚರಿತ್ರೆ. ಇದಕ್ಕಿಂತಲೂ ಪೂರ್ವಕವಾಗಿ ಹಿನ್ನೆಲೆ ಏನಾಯ್ತು ಅಂತ ಕೇಳಿದ್ರೆ, ಕೈಲಾಸದೊಳಗ ಎಲ್ಲಾ ದೇವಾನ ದೇವತೆಗಳಿಗೆ ಹೆಂಗೆಲ್ಲ ಕುಂತಿರಲಿಲ್ಲ, ಕುಂತಿದ್ರ. ಕುಂತ ಬಳಕ ಪರಮಾತ್ಮ ಮನೆಯಾಗ ಕುಂತಿದ್ರು, ಹಾಗೆ ಪರಮಾತ್ಮ ಕುಂತಿದ್ದಂತ. ಎಲ್ಲರೂ ಬಂದ್ರು. ಬಂದ ಬಳಕ ಯಾಕೆ ಭಜನೆ ಪದ ಹಾಡಲಿಲ್ಲ, ಹಾಗೆ ಎಲ್ಲರೂ ಕುಂತು ಸ್ತೋತ್ರ ಮಾಡಿದ್ರು, ಭಜನೆ ಪದ ಹಾಡಿದ್ರು. ಅಂದ ಕೂಡಲೇ ಏನ ಮಹಾಮಂಗಳಾರತಿ ಮಾಡಾರಿದ್ರೆ ದಮ್ ಅವು ಬಂದಿಲ್ಲ. ಏನ ಅವು ಅಂದ್ರೆ ಯಾರು? ಪಾರ್ವತಿ. ಅವು ಬಂದಿಲ್ಲ ದಮ್ಮ ಅನ್ನೋಷ್ಟೊತ್ತಿಗೆ ಪಾರ್ವತಿ ಬಂದರು. ಶಿವನ ಪಾದ ಕುಂತು ಗಣೇಶ, ಷಣ್ಮುಖ, ನಂದಿ, ದುರ್ಗಿ ಎಲ್ಲರೂ ಬಂದರು. ಬಂದು ಕೂಡಲೇ ಮಹಾಮಂಗಳಾರತಿ ಮಾಡಿದ್ರು. ಮಂಗಳಾರತಿ ಆದೊಳಗೆ ಜಯಮಂಗಲಂ ಅಂತಂದ್ರು. ಅಂದ್ರ ಒಳಗೆ ಅನ್ನದ ಎಲ್ಲರೂ ಪರಮಾತ್ಮನ ಪಾರ್ವತಿಯ ದರ್ಶನವನ್ನು ಮಾಡ್ತಿದ್ರು. ಈಗ ಪುರಾಣ ಒಳಗಡೆ ಎಲ್ಲರೂ ನಮಸ್ಕಾರ ಮಾಡ್ತಿದ್ರು. ಅವಾಗ ಯಾಕ್ರಿ ಆರಾಮಿದ್ದೀರಿಲ್ಲ, ನೀವು ಆರಾಮಿದ್ದೀರಿಲ್ಲ ಕೇಳ್ತಿರ್ಲಿಲ್ಲ. ಹಾಗ ಪರಮಾತ್ಮನು ಕೂಡ ಎಲ್ಲ ದೇವತೆಗಳಿಗೆಲ್ಲ ಕೇಳ್ದ. ಏನಂತ ಕೇಳ್ದ ಅಂತ, ಯಾಕ್ರಪ್ಪ ಎಲ್ಲರೂ ಆರಾಮಿದ್ದೀರೇನಿಲ್ಲ? ಪರಮಾತ್ಮ ಮಸ್ತ್ ಮಜಾದಾಗಿದ್ದೇವ್ ನೋಡು ಅಂದ್ರೆ ಎಲ್ಲ ದೇವತೆಗಳು. ಆಮೇಲೆ ಗಣಪತಿ ಆರಾಮೈತಿ, ನಾನೇ ಚೌಕಿದ ಫಸ್ಟ್ ಕ್ಲಾಸ್ ಗಣಪ ಗಿಡದ ಕಟ್ಟಾರ ಎಲ್ಲರೂ ಚೌಕಿ ಮುಂದೆ ಇನ್ನ ನಂದಿ ಅಲ್ಲೇ ಕುಂತಿದ್ದ. ಆಮೇಲೆ ನಾರದ ಮಹಾಮುನಿ ಅಲ್ಲೇ ಕುಂತಿದ್ದ. ಅವಾಗ ಏನದ ನಂದಿಗೆ ಕೇಳಿದ್ರು, ಯಾಕಪ್ಪ ನಂದೀಶ, ಎಲ್ಲಾ ದೇವರೆಲ್ಲ ನಿನ್ನ ಹೃದಯದಲ್ಲಿನೇ ಅದಾರ, ಏನು ಸಮಾಚಾರ? ನಂದಿ ಅಂದ, ಮಾರಿಲೆ ಹ್ಞೂ ಆರಾಮಿದ್ದೀನಿ ಅಂದ. ಆದ್ರೆ ಬಾಲಿದ್ರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣ ಮಾರಿ ಪೂಜೆ ಮಾಡಂಗಿಲ್ಲ. ಯಾವ್ದು ಪೂಜೆ ಮಾಡ್ತಾರೆ? ಬಾಲಿಗೆ ಪೂಜೆ ಮಾಡ್ತಾರೆ. ಯಾಕಂದ್ರೆ ಬಾಲ ಖರೆ ಮಾತಾಡ್ಯಾರ. ಬಾಳ ಮಂದಿ ಹಿಂಗೆ ಇರ್ತಾರ, ಎದ್ರೆಲ್ಲ ಚಂದ ಇರ್ತಾರ, ಹಿಂದೆಲ್ಲ ಕುದುರೆ ಮಾಡ್ತಿರ್ತಾರೆ. ನೋಡಕ್ ಮಾತ್ರ ಭಾಳ ಚಂದ ಇರ್ತಾರ. ಯಾಕ ಒಳಗಿನ ಗುಣಗಳು ಕಾಣಿಸ್ತದಲ್ಲ. ಹಾಗಾಗಿ ನಂದಿ ಹಿಂದಿಲ್ಲಂತೂ. ಆಮೇಲೆ ಆ ನಂದಿ ಹಿಂದ ನಾರದ ನಿಂತಿದ್ದ. ಯಾಕ್ರಿ ತ್ರಿಲೋಕ ಸಂಚಾರಿಗಳೇ, ನಾರದ ಮಹಾಮನಿಗಳೇ, ಎಲ್ಲರೂ ಆರಾಮಿದ್ದೀರೇನಿಲ್ಲ? ನಾ ಏನ್ ಹೇಳಿ ಪರಮಾತ್ಮ, ಯಾಕಪ್ಪ ಏನಾಗ್ಯದ? ಬಹಳ ಹೈರಾಣ ಪರಿಸ್ಥಿತಿ ಅದ. ದೇವತೆಗಳೆಲ್ಲರೂ ಚಂದ ಅಂತ ಹೇಳ್ಯಾರ, ಗಣಪತಿಗೆಲ್ಲ ಚಲೋ ಅಂತ ಹೇಳ್ಯಾರ, ಎಲ್ಲ ಖುಷಿದಾಗ ಹಡ, ಅವರೆಲ್ಲ ಖುಷಿದಾಗ ಹಡಲ್ಲ ಚಂದ ಅಂತ ಹೇಳ್ಯಾರ. ಭೂಲೋಕದೊಳಗೆ ಬಹಳ ಹೈರಾಣದ ಪರಿಸ್ಥಿತಿ. ಯಾಕೆ ಏನಾಗ್ಯದ? ನೋಡ ಪರಮಾತ್ಮ ಭೂಲೋಕ
ಕುಟುಂಬದೊಳಗೆ ಇಂಥ ಪರಿಸ್ಥಿತಿ ಬಂದದ, ತಾಯಿಗೆ ತಾಯಿ ಅನ್ನಕ್ಕೆ ತಯಾರಿಲ್ಲ, ತಂದಿಗೆ ತಂದಿ ಅನ್ನಕ್ಕೆ ತಯಾರಿಲ್ಲ, ಅಣ್ಣ ತಮ್ಮರ ಪ್ರೀತಿ ಇಲ್ಲ, ಅತ್ತಿ ಸೊಸೆಯರ ಪ್ರೀತಿ ಇಲ್ಲ, ಅವ್ವ ಮಗಳ ಪ್ರೀತಿನೂ ಕೂಡ ಇಲ್ಲ. ಹಂಗಾಗ್ತೀನಿ ಮತ್ ಹ್ಯಾಂಗ ಒಬ್ರಿಗೊಬ್ರು ಸೇರೋದ ಯಾಕ ಸೀದಾ ಹೇಳೋದು, ನೋಡವ್ವ ಸಾಯ ಹೇಳಿಗೆ ನೀನು ಕೈಯನ್ನ ಪಾಟಿ ನನಗ ಕೊಡ್ಬೇಕಂತ ಯಾರು ಮಗಳಿದ್ದಕ್ಕೆ ಈಗ ಭಾಷೆ ಬಂದಿರ್ತಾಳೆ ಯಾರು ಸಸಿ, ನಿನ್ಗೆ ಯಾಕೆ ಕೊಡ್ತಾಳ? ನಮ್ಮ ಅತ್ತಿ ನಾ ವ್ಯವಸ್ಥೆ ಮಾಡಿ ನನಗೆ ಕೊಡ್ತಾಳ ತಾಕಿ. ಒಟ್ಟು ಟೋಟಲಿ ತಾತ್ಪರ್ಯ ಎದ್ರ ಮ್ಯಾಗ ನಿಂತದ ಅಂದ್ರೆ ರೊಕ್ಕ ಕೊಡ್ತೀನಂದ್ರೆ ಅವ್ರು ಬಿ ಜೀವ ಹೊರಟಿಗೆ ತಯಾರ ಕಲಿದ ಕಾಲದೊಳಗೆ ಪರಮಾತ್ಮ ಆ ದುಡ್ಡಿಗಾಗಿ ಅಣ್ಣತಮ್ಮನ ಜೀವ ಹೊರಟಿಗತ್ತಾರ, ತಾಯಿ ತಂದೆ ಜೀವ ಹೊರಟಿಗತ್ತಾರ, ನೀತಿ ಬಿಟ್ಟು ನಡೆದಾರ, ಆಚಾರ ವಿಚಾರ ಬಿಟ್ಟು ನಡೆದಾರ. ರೊಕ್ಕ ಸಿಗ್ತದ ಅಂದ್ರೆ ಏನ್ ಮಾಡಕ್ಕೆ ತಯಾರಾಗ್ಯಾರ. ಇಂಥ ಜನ ಕಲಿಯುಗ ಕಾಲದೊಳಗೆ ಭೂಲೋಕದೊಳಗೆ ನಡೆದ ಪರಮಾತ್ಮ ನೀ ಹೇಳಿದೇನು ಮಾಡ್ತೀಯೇನು ಅಂತ ನಾರದ ಹಂಗ ನಾ ಏನ್ ಹೇಳಿದಪ್ಪ ಭಗವದ್ಗೀತೆಯೊಳಗೆ ನೀನೇ ಹೇಳಿದಲ್ಲ 4ನೇ ಅಧ್ಯಾಯದೊಳಗೆ 7ನೇ 8ನೇ ಶ್ಲೋಕದೊಳಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ನೀನ ಹೇಳಿದಿ, ನೀನ ಮಾತುಕೊಂತೀಯಲ್ಲಪ್ಪ ಅಂತ ನಾರದ ಮಹಾಮುನಿ ಪರಮಾತ್ಮ ಹೇಳ್ತಾನೆ. ಹಂಗಲ್ಲೋ ನಾರದ ಇರ್ತವೆಲ್ಲ ಸಣ್ಣ ಪುಟ್ಟಗಳು ಇರ್ತಾವ. ಸಣ್ಣ ಪುಟ್ಟಗಳಂತ ಒಂದ ಮನೆಯಾಗಿದ್ದರ ನಾವು ಒಪ್ಪುತ್ತೇನೆ ಪರಮಾತ್ಮ ಮನ್ಯಾಗ ನಡೆದದು ಮನ್ಯಾಗ ನಡೆದದು. ನೀವು ನೋಡ್ಬೇಕಾದ್ರೆ ಮನ್ಯಾಗ 4 ಮಂದಿ ಇರ್ತೀರಿ, ಖುಷಿನಿಂದ ಇದ್ದೀರಿ. ಇಬ್ಬರು ಗಂಡ ಹೆಂಡತಿ ಇದ್ದು ಖುಷಿ ಇರಲ್ಲ, 4 ಮಂದಿ ಇದ್ದವ್ರು ಇರ್ತಾರ. ಕಾರಣ ಏನು ಅಂತ ಹೇಳಿದ್ರೆ ದುಡ್ಡ, ರೊಕ್ಕಿನ ಸಲುವಾಗಿ ಪರಿಸ್ಥಿತಿಗಳೆಲ್ಲ ಹೀಗಾಗಿರ್ತಾವ. ನಾರದಾಗಿ ಹೇಳಿ ಬರೀ ಈ ಹೇಳ ಕೂಡ ಯಾರು ವಿಶ್ವಾಸ ಇರ್ತಾರ್ರಿ? ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಂತ ಹೇಳ. ಹಾಗಾಗ್ತದ ನಾರದ ಅಂದ ಯಾರು? ಪರಮಾತ್ಮ. ಹಂಗಾದ್ರ ನಿನಗೆ ತೋರಿಸ್ತೀನಿ ನೋಡೀಗ ಅಂದ. ಯಾರು? ನಾರದ ಮಹಾರಾಜ. ತೋರಿಸು, ಎಲ್ಲರೂ ನೋಡಿ ತೋರಿಸು, ಯಾವ ಊರಾಗದ ತೋರಿಸು ನನಗಂತ. ನೋಡ್ ಪರಮಾತ್ಮ ಆಕ ಕೆಳಗೆ ನೋಡದೆ ಅಂತ ಕೆಳಗೆ ನೋಡ್ದ. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಹೊಸದಾಗ ಮದುವೆ ಆಗಿತ್ತು. ಇಬ್ರು ಗಂಡ ಆಯ್ತು, ಭಾಳ ಖುಷಿ ಇದ್ರು, ಭಾಳ ಖುಷಿ ಇರ್ತೈತ್ರಿ. ಹೊಸದಾಗ ಮದುವೆ ಆದವ್ರು ಇರ್ಬೇಕು. ಒಂದಿಗ ಹೊಸದಾಗ ಮದುವೆ ಆಗಿತ್ತು, ಮದುವೆ ಆಗಿತ್ತು. ಸೀತಾರಾಮನ ಗುಡಿಗೆ ಹೋಗಿದ್ದು, ಮದುವೆ ಆಗ್ಬಾರ್ದು. ಮದುವೆ ಆಗಿ ಸೀತಾರಾಮನ ಗುಡಿಗೆ ಹೋಗಿದ್ದು. ಅಲ್ಲಿ ಗಿಳಿತಾಳಿ ಇಬ್ರು ಗಂಡ ಹೆಂಡತಿ ಕೂತಿದ್ರು. ಆವಾಗ ಗಂಡ ಹೆಂಡತಿ ಗಂಡಗಳು ಗಂಡಂದ ಹೆಂಡತಿಗೆ ಎಲ್ಲ ಜಗತ್ತೆಲ್ಲ ನಿನ್ನ ಮುಖದೊಳಗೆ ಕಾಣಿಸಬೇಕು, ನಿನ್ನ ಕಣ್ಣಾಗೆ ಕಾಣಬೇಕು ಎಲ್ಲ ಅಂದ. ಯಾರು? ಗಂಡ. ಅಷ್ಟೊತ್ತಿಗೆ ಅದರ ಹಿಂದ ಒಂದು ಮುದುಕಿತ್ತು. ಎಲ್ಲ ಇಟ್ಟು ಮುಖದಾಗೆ ಕಾಣಿಸಕತ್ತದ ಅಂತಂದ್ರೆ ನಂದೊಂದು ಎಮ್ಮಿ ಕಾಣದ, ಅದ್ರಾಗ ಎಲ್ಲಿ ಕಾಣಿಸ್ತದ ಅಂತ ಓಡಿ ಹೊರಬಟ್ಟು ಮುದುಕಿ. ಏ ತಾಮ ನೀನ್ ಹೆಂಡತಿ ಮುಖದಾಗ ಎಲ್ಲ ಕಾಣಿಸ್ತಿರ್ತದಲ್ಲ, ನಂದೊಂದು ಎಣ್ಣೆ ಕಳೆದವ್ರು ಎಲ್ಲದ ಹೇಳಪ್ಪ ಅಂತ. ಹಂಗ ಅದು ಹೊಸದಾಗ ಮದುವೆ ಆಗಳಿಗೆ ಚಂದ್ರಿ. ಹೊಸದಾಗ ಮದುವೆ ಆಗಿರ್ತೈತೆ, 4-5 ದಿನ ಆಗಿರ್ತೈತೆ. ಬರ್ಮಾಡ್ತಲ್ಲೇ ಸೀರೆ ತಂದೆ, ಆಮೇಲೆ ನೋಡೋದು ಬರಲಿ ಪೇಡೆ ತಂದೆ, ಆಮೇಲೆ ಒಂದು ಪೈ ಹಾಲು ತಿಳ್ಕೊರಿ. ಪೈ ಒಂದಾರ ಪರವಳ ಆಗೋದು ತಿಳ್ಕೊರಿ. ಎಲ್ಲಿದ್ದೀರಿ? ಎಷ್ಟೊತ್ತಿ ಬರ್ತೀನಿ ಇಲ್ಲೇ ಇದ್ದೀನಿ. ಭಾರತ ನಾಡೆ ಲಕ್ಷದ ತಗೋರಿ. ಇವ್ರ ಪಾರ್ಟಿ 10 ಒಳಗಾಗಿ ಮನಿ ಸೇರ್ದ್ರು ಅಂತಂದ್ರೆ ಪಕ್ಕ ಚಲೋ ಅಂತ ತಿಳ್ಕೊರಿ ನೀವು. 12 ಆದ್ರೂ ಮನಿ ಬರ್ಲಾಗ ಕಟ್ಟ ಅಂತ
ಹತ್ತಾಗ ಹತ್ತೊಳಗ ಮೈ ಸೇರ್ಬೇಕು ಅಂದ್ರೆ ಬರೋಬರ್ ಯಾಕ ಆವಾಗ ಏನದ ಹೊಸದಾಗಿ ಮದುವೆ ಆಗೈತಿ ಇವ್ರಿಗೂ ಬಹಳ ಸುಂದರ ಸಂಸಾರ ಚಿಕ್ಕ ಸಂಸಾರ ಮಕ್ಕಳ ತಂದು ಮಾಡ್ತಿದ್ದ ಹೆಂಡತಿ ಮನ್ಯಾಗ ಬಿಸಿ ಬಿಸಿ ರೊಟ್ಟಿ ಮಾಡ್ತಿದ್ರು ಇವ ಮುಂಜಾನೆ ಹೊಲಕ್ಕೆ ಹೋಗ್ತಿದ್ದ ಫಸ್ಟ್ ಕ್ಲಾಸ್ ಸುಂದರವಾಗಿರ್ತಕ್ಕಂಥ ಸಂಸಾರ ಆವಾಗ ಮದುವೆ ಆದೊಳಗೆ ಮತ್ತೆ ವರ್ಷಿಗೆ ಒಂದೆರಡು ಕಯ ಒಂದೆರಡು ಮಕ್ಕಳು ಅದು ಬಹಳ ಖುಷಿ ಖುಷಿದೆ ಬಂಗಾರ ಅಂತ ಯಾರು ಬೆಳೆಸಿ ಮಕ್ಕಳು ಹುಟ್ಟುದು ಇನ್ನೇನದ ಮಾಡೋದದ ಉಣಾದದ ನಮ್ಮಷ್ಟಕ್ಕೆ ನಾವು ಆರಾಗಿರೋದದ ಅಂತ ಚಂದ ಪ್ರೀತಿಯಿಂದ ಮಕ್ಕಳು ಗಂಡ ಪ್ರೀತಿಯಿಂದ ಮಕ್ಕಳು 1 ವರ್ಷದವ್ರು 2 ವರ್ಷದವ್ರು 3 ವರ್ಷದವ್ರು 4 ವರ್ಷದವ್ರು 10 ವರ್ಷದವ್ರು 15 ವರ್ಷದವ್ರ ತನಕ ಹೇಳಿದ್ರು ಚಂದ ಇತ್ತು ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಕಾಲವಶಾತ ಆ ಹುಡುಗ ತಂದೆಗೆ ಆರಾಮ್ ತಪ್ಪದ ಕೂಡಲೇ ತೀರ್ಕೊಂಡ್ಬಿಟ್ಟ ಹಣಿಬಾರ ಆಟ ನೋಡ್ರಿ ಇದು ಯಾರಿಗೆ ನೀರ ಮ್ಯಾಗಿನ ಗುಳ್ಳಿ ನಿಜವಿಲ್ಲೋ ಹರಿಯೋ ಇದು ಯಾರಿಗೆ ತುಪ್ಪತ್ತದ ಹೇಳಕ್ಕಾಗಂಗಿಲ್ಲ ಅದಕ್ಕಾಗಿನೇ ಈ ಶರೀರದೊಳಗ ಪ್ರಾಣ ಪಕ್ಷಿ ಇರೋದ್ರೊಳಗಾಗಿನೇ ಪರಮಾತ್ಮನ ಚಿಂತನೆ ಮಾಡ್ರಿ ಪರಮಾತ್ಮನ ಧ್ಯಾನ ಮಾಡ್ರಿ ಬಸವಣ್ಣ ಹೇಳಿಲ್ಲ ಏನು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಬೆನ್ನು ಬಾಗಿ ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಹೆಂಡತಿಗೆ ಕೂಡಲ ಸಂಗಮ ದೇವನ ಕೂಡಲ ಸಂಗಮ ದೇವ ಅದಕ್ಕೆ ಪರಮಾತ್ಮನ ಶರೀರದೊಳಗೆ ಪ್ರಾಣ ಪಕ್ಷಿ ಇರೋದ್ರೊಳಗಾಗಿನೇ ಪರಮಾತ್ಮನ ಚಿಂತನೆ ಮಾಡಬೇಕು ಪರಮಾತ್ಮನ ಧ್ಯಾನ ಮಾಡಬೇಕು ನಾವೆಲ್ಲ ಆದ್ರೊಳಗ ನಾವು ಪರಮಾತ್ಮನ ಚಿಂತನೆ ಮಾಡ್ತೇವೆ ಅಂತಂದ್ರೆ ಬಾಯಿಗೆಲ್ಲ ಹರಿ ಬಿದ್ದಿರ್ತಾವ ಏನಾರು ಮಾತ್ರ ಓಂ ನಮ ಶಿವಾಯ ಅಂದ್ರೆ ಅಂತ ಅಂದ್ಕೊಂಡೇನೆ ಶಿವಾಯ ನಮ ಓಂ ಶಿವಾಯ ನಮ ಯಾ ಶಿವಾನ ಬರಲ್ಲ ಹಾವನ ಬರಲ್ಲ ಮಲ್ಲವ್ ಹೆಸರು ಕಾಡಿದ ಮಲ್ಲವ್ ಬರ್ತಾಳ್ರಿ ಮಲ್ಲವ್ವ ಅಂದೆವು ಅಂತಂದ್ರೆ ಮಲ್ಲವನೇ ಬರ್ತಾಳ ಡೋಳ ಹೆಸರು ಹೇಳ್ತಾರೆ ಡೋಳ ಬಿಡ್ತಾರೆ ಆ ಡೋಳ ಹೆಸರು ಯಾರದೇ ಇಲ್ಲೇ ಇಲ್ಲ ಮತ್ತೆ ಶಿವಾಯ ನಮ ಅಂದ್ರೆ ಶಿವಾನ ಬರಲ್ಲ ಹಾವನ ಬರಂಗಿಲ್ಲ ಬಾಯಾಗ ಹಲ್ಲಿತ್ತು ಅಂದ್ರೆ ಶಬ್ದಗಳು ಸ್ಪಷ್ಟವಾಗಿ ಉಪಯೋಗ ಬರ್ತಾವೆ ಹಂಗ ಇದ್ರೊಳಗೆ ಪ್ರಾಣ ಪಕ್ಷಿ ಇರೋದ್ರೊಳಗಾಗಿನೇ ನಾವು ಪರಮಾತ್ಮನ ಚಿಂತನೆ ಮಾಡಬೇಕು ಪರಮಾತ್ಮನ ಧ್ಯಾನ ಮಾಡಬೇಕು ಹಾಗಾಗಿ ಆತ ಪ್ರಾಣವನ್ನು ಕಳ್ಕೊಂಡು ಬಿಟ್ಟ ಹೆಂಡತಿ ಬಹಳ ದುಃಖ ಆಯ್ತು ಮಕ್ಕಳಿಗೆ ದುಃಖ ಆಯ್ತು ಅಪ್ಪನನ್ನು ಕಳ್ಕೊಂಡ್ವಿ ಹ್ಯಾಂಗ ಮಾಡೋದಲ್ಲ ಮುಂದಿನ ಜೀವನ ಬೆನ್ನದ ಅವರೇ ಆಗಿದ್ರಲ್ಲ ಅಂತ ದುಃಖಪಟ್ಟು ಮಕ್ಕಳಿಗೆ ಹೇಳ್ತಾಳ ನೋಡ್ರಿಪ್ಪ ಈ ದಿನ ನಿಮ್ಮ ಅಪ್ಪಿದ್ದ ಎಲ್ಲ ಚಂದ ಮಾಡ್ಕೊಂಡು ಹೋದ ಮತ್ತೆ ನೀವು ಶಿಸ್ತು ಮಾಡ್ಕೊಂಡು ಹೋಗ್ರಿಪ್ಪ ಆವಾಗ ಮಕ್ಕಳು ಇದ್ದವರಂದ್ರು ಯಾವ ಈಗ ಮನೆ ಸಂಸಾರ ನಡೆಸ್ಕೊಂಡು ಹೋಗೋದಿರ್ತದ ಖರ್ಚು ರೊಕ್ಕ ಈ ಸಾಲಿ ಖರ್ಚಿಗೂ ರೊಕ್ಕ ಇಲ್ಲ ಈಗ ನಾವೆಲ್ಲಾದ್ರೂ ಕೆಲಸ ಮಾಡ್ತೀವಿ ದಂಧೆ ಮಾಡ್ತೀವಿ ಅಂತ ಹೇಳಿ ಆಯ್ತಪ್ಪ ತಮ್ಮ ನಿಮ್ಗೆ ಹ್ಯಾಂಗ ಅನುಕೂಲ ಆಗ್ತದ ಆ ರೀತಿ ನೀವು ಮಾಡ್ರಿ ಅಂತ ತಾಯಿ ತಕ್ಕೆ ಹೇಳು ಬ್ಯಾಸಗಿ ದಿನ ತಂದೇರ ಇಬ್ರು ಕಾತು ಹೊಲಕ್ಕೆ ಹೋಗ್ರಿ ಇಬ್ರು ಕಾತು ಹೊಲಕ್ಕೆ ಹೋಗ್ರಿ ನಾನು ನಿಮ್ಗೆ ಏನದ ರೊಟ್ಟಿ ಬುತ್ತಿ ತಗೊಂಡು ಬರ್ತೀನಿ ಅಂತ ಯಾಕಂದ್ರೆ ಬಿಸಿಲು ಭಾಳ ಇರ್ತದೆ ಮಧ್ಯಾಹ್ನ ಬೇಕಾಗಲ್ಲ ದಸ್ಕಿನ ಕಡೆ ಹೊಡ್ಲಿಕ್ಕೆ ಚಾಲು ಮಾಡಿದ್ರೆ ಮತ್ತೆ ಆಕಡೆ ಬಿಟ್ಟು ಆರಾಕ ಊಟ ಮಾಡಿ ಆರಾಮ್ ಮಾಡಕ್ ಬರ್ತ ಅಂತ ಹೇಳ್ಕೊಂಡೇನೆ ಯಾಕಾಗಿಲ್ಲಮ್ಮ ಅಂತ ಇಬ್ರು ಅಣ್ತಬ್ರು ಗಳೆ ಹೊಡ್ಲಿಕ್ಕೆ ಹೊಲಕ್ಕೆ ಹೋದ ಕೂಡಲೇನೆ ಅವಾಗ ಅಣ್ಣ ಇದ್ದವ ಗಳೆ ಹೊಡಿತಿದ್ದ ತಾನಿದ್ದವ ನಾನು ಖಾಲಿ ಏನ್ ಮಾಡ್ಲಿ ಅಂತ ಹೇಳಿ ಅಲ್ಲಿ ಇದ್ದಿರ್ತಕ್ಕಂಥ ಮುಳ್ಳಿನ ಕಂಟಿಗಳನ್ನ ಕಳೆದು ಸಾಫ್ ಮಾಡ್ತಿದ್ದ ಹೊರದಾಗಿರ್ತಕ್ಕಂಥ ಕಂಟಿಗಳು ತೆಗೆದು ಆಮೇಲೆ ಹುಲ್ಲು ಕಂಟಿಗಳನ್ನ ತೆಗೆದು ಸಾಫ್ ಮಾಡ್ತಿದ್ದ ಮಾಡುವಂತ ಸಂದರ್ಭದೊಳಗ ಅಣ್ಣ ಯಥಾವತ್ತ ಗಳೆ ಹೊಡೆಯುವಂತ ಸಂದರ್ಭದೊಳಗ ಆ ಗಳ್ಯಾಗ ತೆಳಗ ಚಣಕ್ಕ ಸಪ್ಪಳ ಬಂದು ಕೊಳ್ಳೇನೆ ಅವಾಗ ಏನ್ ಸಪ್ಪಳ ಆಯ್ತಲ್ಲ ಅಂತೇಳಿ ತೆಳಗ ಇಳಿದು ನೋಡ್ತಾನ ಮಣ್ಣು ಬಾಜು ಮಾಡಿ ಸರಿಸಿ ತೆಳಗ ತಾಮ್ರ ಹಂಡೆ ಆ ಹಂಡೆಯೊಳಗ ಬಂಗಾರದ ನಾಣ್ಯಗಳನ್ನು ತುಂಬಿದ್ದ ನಿಮ್ ಕಡೆ ಅಂತಾರಿಲ್ರಿ ಹಣ ಅಂದ್ರ ಹಣ ಅಂದ್ರೆ ಹೆಣ ಸುದ್ದಿ ಬಾಯ್ಕೆ ಆಗಿರ್ತದ
ಈಗ ಬಂಗಾರ ಅಂತ ಕೂಡಲೇ ಯಾಕೆ ಹಾಕಿಲ್ಲ ಈಗ ಬಂಗಾರ ₹1,00,000 ಆಗ್ಯದ ಇವತ್ತಿನ ರೇಟ್. ಬಂಗಾರ ಹಾಕೊಳಕ್ ಹೋಗ್ಬೇಡ್ರಿ, ಚಲೋ ಇಲ್ಲ ಅದು ಬಂಗಾರ ಜೀವ ಬೆಳೀತದ. ಸುಮ್ಮನೆ ಮೈ ತುಂಬ ಬಟ್ಟೆ ಉಟ್ಕೋರಿ, ಸೂಕ್ಷ್ಮವಾಗಿ ಒಂದು ಗುಂಜಿ ತಾಳಿ ಸಾಕು. ಏನ್ ಮಾಡ್ತೀರಿ, ಒಂದು ತೊಲಿ ಅಂದ್ರೆ ₹1,00,000 ಐತಿ. ಅವಾಗ ನೋಡ್ದ ಹೇಳ್ತೀನ್ರಿ ಬಂಗಾರ ತುಂಬಿದ ಅಂಡ್ಯ ಅವ್ ನೋಡುದು ಥಟ್ಟನ ಬುದ್ಧಿನೇ ಪಲ್ಲಟ ಆಗ್ಬಿಡ್ತು. ಎಂಥ ಬುದ್ಧಿ ಬಂತು ಅಂತ ಕೇಳಿದ್ರ, ಈ ಅಂಡೆ ನಾನು ಕಡಿ ತಕ್ಕೊಂಡ ಅಂತಂದ್ರೆ ನಮ್ಮ ತಮ್ಮಗೂ ಪಾಲ ಕೊಡ್ಬೇಕಾಗ್ತದ. ಬುದ್ಧಿ ಹಂಗದ ನೋಡ್ರಿ ಬುದ್ಧಿ. ಅದಕ್ಕೆ ಹೇಳಿದ ಹಣ ಅಂತ ಹಣ ಸುತ್ತ ಬಾಯಿ ತೆರಿತದ, ಅವ್ವ ಅನ್ನಂಗಿಲ್ಲ, ಅಪ್ಪ ಅನ್ನಂಗಿಲ್ಲ, ಅಣ್ತಾಮ್ರ ಅನ್ನಂಗಿಲ್ಲ, ರೊಕ್ಕ ಸಿಕ್ಕರು ಸಾಕು. ಅವನು ಯಾರೇ ಇಲ್ಲ, ಅದು ಪುಣ್ಯ ಯಾಕಾಗಲ್ಲ, ಪಾಪ ಯಾಕಾಗಲ್ಲ, ರೊಕ್ಕ ಮಾತ್ರ ನಾವು ಸಿಗ. ನೋಡ್ದ ಅಲ್ಲೇ ಮುಚ್ಚಿಟ್ಟು ಅವಾಗೇನದ ತಮ್ಮ ಹೇಳ್ದ, ತಮ್ಮ ನೀರು ತಗೊಂಡ್ಬಾ, ಅವ್ವ ಬರೋ ಟೈಮ್ ಆಗ್ಯದ ಅಂತ ಹೇಳ್ದ. ತಮ್ಮ ನೀರು ತಗೋ ಹೋದ. ವಿಚಾರ ಶಕ್ತಿ ಹೊರಗೆ ಗಟ್ಟು ಬುದ್ಧಿ ಹೋಗ್ತದ ನೋಡಿ, ದುರ್ಬುದ್ಧಿ. ಅದ್ರ ಮ್ಯಾಲ ಮುಚ್ಚಿ ಒಂದಿಷ್ಟು ಮುಳ್ಳಿನ ಪೆಂಟಿ ಇಟ್ಬಿಟ್ಟ, ಗುಣ ಮಾಡ್ದ. ತಮ್ಮ ಇದ್ದವ ಬಂದ, ಯಾಕಣ್ಣ ಅಲ್ಲಿ ಮುಳ್ಳಿನ ಪೆಂಟಿ ಇಟ್ಟಿರ್ತಿ ನಡಬಾರ್ಕ ಅಂತ ಕೇಳ್ದ. ಅವಾಗ ತಿಳ್ಕೊಂಡ, ಮುಳ್ಳಿನ ಪೆಂಟಿ ಇಟ್ಟದಕ್ಕ ಬಂದ ಒಳಗ ಅಲ್ಲಿ ಏನಾದ್ರು ವಸ್ತು ಇದ್ದಿರ್ಬೇಕು. ಅದ ಕಾಣಿದ್ದವನ್ನ ಹಂಗೆ ನೀರು ತಮ್ಮ ಸೋಮ ಪೆಂಟಿಗಳು ಆ ಕಡೆ ಹಿಡಿದಿದ್ದ ಅಂತ ಹೇಳಿ ಒಂದೇ ಸ್ವಲ್ಪ ಬಾಳೆ ಮಾಡೀನಿ ಅಂತ ಅಣ್ಣಗ ತಮ್ಮಗ ಕೇಳ್ದ. ಆಯ್ತಣ್ಣ ಅಂತ ನೀರಿಗೆ ಹೋದ. ನೀರು ತಗೊಂಡು ಬಂದು ಕೂಡಲೇನೆ ಅಣ್ಣ ಜಾಸ್ತಿ ದಿನ ಆಯ್ತು ನೀರು ಕುಡಿ ಅಂತಂದ. ಯಾಕಾಗಿದೆ ಅಂತ ಅಣ್ಣಿದ್ದವ್ ನೀರು ಕುಡಿಯಾಕ ಕುಂತ. ನಮ್ಮ ನೀರು ಕುಡ್ದ, ಆರಾಮದ ಮಾತ್ರ ಕುಂತು. ಅಷ್ಟೊತ್ತಿಗೆ ಅಣ್ಣಿದ್ದವ ಬಡವಿ ಹಿಂದೆ ಹೋದ. ಬಡವಿ ಹಿಂದೆ ಹೋಗಿ ಈಗ ಹಣ ಅಂತ ಬಳಿಕ 4 ಮಂದಿ ನ್ಯಾಯ ಪಂಚಾಯತಿ ಮಾಡಾರೆ. ಈಗ ನೋಡ್ರಿ ಕೂಡಿ ತಳಿ ಮನಿ ತಗೊಂಡ್ರಿ, ಇದು ತಮ್ಮಿದ್ದಾಗ ದಂಧೆ ಮಾಡಿಲ್ಲ, ಕೂಡಿ ತಳಿ ತಗೊಂಡ್ರಿ ಇಲ್ಲ, ಅದು ಪಾಲ ಆದ ಕೊಡ್ಬೇಕೆ. ಹಾಗಾಗ್ತದ್ರಿ, ನಾ ದುಡ್ದು ಕಳಿಸಿ ತಗೊಂಡಿನ ಅಂತಾನ. ನೀವು ದುಡ್ದಾರೆ ತಗೋ, ಹರಾನ ತಗೋ, ನೀವು ಕೂಡಿ ತಳಿ ತಗೊಂಡಿಲ್ಲ ಅದ ಪಾಲ ಕೊಡ್ಬೇಕೆ. ಅದು ಧರ್ಮ ಅದು, ಹೌದಿಲ್ಲ? ಇಲ್ಲ ನಾ ಕೊಡಂಗಿಲ್ಲ ಅಂದ್ರೆ ಕೂಡಿ ತಳಿ ಇರೋದು. ಯಾರ್ಯಾಕೆ ಬರಲ್ಲ, 4 ಮಂದಿ ಹಿರಿಯಾಗಿ ಹೇಳ್ತಾರೆ, ನೋಡ್ತಾನ ಕೂಡಿ ತಳಿ ತಗೊಂಡಿದ್ದದ ಅದ ಪಾಲ ನೀವು ಕಮ್ ಅಂತ ಹೇಳ್ತಾರೆ. ನೀ ದುಡ್ದಿದಂತೆಲ್ಲ ಕಮ್ ಕೊಡು, ಅವನಿಗೆ ಅದ ಕೊಡು ಅಂತೀರಿಲ್ಲ. ಅವನ ತಲೆ ಸೇರ್ತು. 4 ಮಂದಿ ಹೇಳೋರು ನೋಡ್ತಮ್ಮ ಕೂಡಿ ತಳಿಗೆ ನೀವು ಸಿಕ್ಕಿದ್ದದ ಅರ್ಧ ಅವನಿಗೆ ಕೊಡ್ಬೇಕೆ. ಇವ ಬದುಕು ಇದ್ದ ಅಂತ ನಾನು ಕೊಡ್ಲೇಬೇಕಾಗ್ತದ. ಸತ್ತ ಅಂದ್ರ ಕೊಡಲೇ ಹೇಳ್ತಾರ. ಬುದ್ಧಿ ನೋಡ್ರಿ, ರಕ್ತ ಹಂಚುಕೊಂಡು ಹುಟ್ಟಿದ ತಮ್ಮನ ಅಂತ ಭಾವನೆ ಬರುವುದು. ಯಾಕಂತ ಕೇಳಿದ್ರೆ ದುಡ್ಡ ರೊಕ್ಕ ಮಾಡಿಸ್ತೈತಿ. ಆವಾಗ ಅವನ ತೆರೆಯಾಗ ಏನ ಬಂತು, ಇವನಿಗೆ ಜೀವ ಹೊಡೆದವು ಅಂತಂದ್ರ ಆಸ್ತಿ ಒಟ್ಟು ರೊಕ್ಕ ನನಗ ಸಿಗ್ತದ ಅಂತೇಳಿ ಬಡವಿ ಹಿಂದಿದ್ದು ಬಂದು ದೊಡ್ಡದೊಂದು ಪಾಟ್ಲಿ ತಗೊಂಡು ತಮ್ಮನ್ ಹೇಳಿ ಕಟ್ಟ ಕಡ್ದು ಬಿಟ್ಟ. ಸಣ್ಣ ಹುಡುಗ ರಗತ ಚಿಮ್ಮಲ್ಗತ್ತು ಹರ್ಯಾದ ಹುಡುಗ. ಅಷ್ಟೊತ್ತಿಗೆ ಅವರು ಬರೋದು ಕಂಡ. ಈ ನಾವು ಬಂದು ನೋಡಿದ್ರು ಅಂತಂದ್ರೆ ನನಗ ಬೈತಾಳ ಅಂತೇಳಿ ಅವ ಗಡಬಡ್ಸ್ ಏನ್ ಮಾಡ್ದ, ತಮ್ಮನ ಶರೀರ ಗುಂಡ ತಗೊಂಡು ಕಳಕಿ ಬೆಳ ಬೈತಿ ಇಟ್ಟ. ರಕ್ತ ಎಲ್ಲ ಅಲ್ಲಿದಲ್ಲಿ ಒಂದು ಸಾಫ್ ಸಫಾಯಿ ಮಾಡಿ ಮಣ್ಣು ಹಿಂದ ಮುಂದ ಮಾಡಿಬಿಟ್ಟ. ಅವಾಗ ಅವರು ಬಂದ್ರು, ಯಾಕೆ ಹೋತಮ್ಮ ಒಬ್ಬನ ಕುಂತಿಯಲ್ಲ, ಏನಾರ ನಿನ್ ತಮ್ಮ ಅಂತಂದ. ಕೇಳಿದ್ರು ತಾಯಿ ತಕ್ಕಿ, ಇಲ್ಲವ ಅವನ ಜರ ನೀರ್ ತರ್ಲಕ್ ಹೋತ ಅಂತ ಹೋಗ್ಯಾನ. ಕೊಡ ಇಲ್ಲೇ ಇಲ್ಲ, ನೀರ್ ತಂದ್ಬಿಟ್ಟು ಏನೋ ತರ್ಲಕ್ಕಂತ ಹೋಗ್ಯಾನ ಅಂತ. ಹಿಂಗ ಆಯ್ತಮ್ಮ, ಟೈಮ್ 6 ತಮ್ಮ ಜಲ್ದಿ ಬಾಕ್ಗಳು ಖುಷಿಯಾಗ್ಯದ, ಇಬ್ರು ಕಾಲ್ತು ಊಟ ಮಾಡ್ರಿ ಅಂತ ಅವು ಇದ್ದಕ್ಕೆ ಗಂಡ ಮಗನಿಗೆ ಹೇಳ್ತಾರ. ಆಯ್ತ ನಾವು ಊಟ ಮಾಡ್ತೇವೆ, ನಿನಗೆ ಇಸ್ಲಾಂ ಬಂದಿದ್ದ ನೀರದ ಕುಡಿ ಅಂತ ಅವ್ಗೆ ಹೇಳ್ದ. ಅವು ಕುಂತು ಮಗ ಏನದ ತಿರ್ಗಾಡ್ಕೊಂಡು ಹೋದಂಗ ಮಾಡ್ದ. ಈಕಿ ಹೆಣ್ಮಗಳು ಆ ಕಳಕಿ ಬಳ್ಳಿ ಹಚ್ಚಿನ ಕುಂತು ನೀರ್ ಕುಡಿದು ಕೆಳಗೆ ಚರಗಿ ಇಡ್ತಿದ್ರು. ಅದೇನ್ ರಕ್ತ ಇತ್ತು ನೋಡಿ, ಬಿಸಿ ರಕ್ತ
ಅದು ಹಣೆಯಾಗಿ ಹರ್ಕೊಂಡು ಬರ್ತಿತ್ತು. ಬರುವಂಥದ್ದು ನೋಡ್ತಾನೆ, ಕೈ ಹತ್ತು ಕೂಡ ಹೀಗೆ ನೋಡ್ತಾ ರಕ್ತ. ಅಯ್ಯೋ ಇಷ್ಟೊಂದು ರಕ್ತ ಎಲ್ಲಿಂದ ಬರ್ಲಿಕ್ಕದ ಅಂತ ಹಣವಿ ಬಾಜು ಮಾಡ್ತಾಳ. ಮಗ ತಲೆ ಎದುರಿಗೆ ಸಿಗ್ತದೆ. ಅಯ್ಯೋ ಶಿವ ಇದು ಎಂತದಾಯ್ತಲ್ಲ, ಏನದ ಇದು ಅಂತ ಚಿರ್ಲಕ್ಕೆ ಚಾಲ ಮಾಡ್ತಾಳ. ಮಗ ನೋಡ್ತಾನ, ಹಳದ ತಾಯಿ ಸುದ್ದಿ ಖಬರ್ ಇರ್ಲಾರ್ದೇನೆ 9 ತಿಂಗಳು ಹೆತ್ತು ಬರ್ತಾಳಲ್ಲ ನಮ್ಮವ್ವ ಅಂತ ಇದು ಕೂಡ ಪ್ರಜ್ಞೆ ಇಲ್ಲ ಅಂದ್ರೆ ನಮ್ಮವ್ವ ಊರಾಗೆಲ್ಲ ಹೋಗಿ ಹೇಳ್ತಾಳ ಅಂತೇಳಿ ಹಿಂದೆ ಬಂದು ಪಾಟಿ ಕಟ್ಟದ ಅವ್ರ ತಲೆನೇ ಕಡ್ದು ಬಿಡ್ತಾನ. ತಾಯಿ ತಲೆ ಒಂದು ಕಡೆ ಬೀಳ್ತದ, ರುಂಡ ಒಂದು ಕಡೆ, ದಂಡು ಒಂದು ಕಡೆ ಬೀಳ್ತದ. ಅವಾಗ ಅದು ರುಂಡ ಮಾತಾಡ್ತದ, ಯಾಕೆ ತಮ್ಮ ಹಿಂಗ್ಯಾಕೆ ಮಾಡ್ದಿ? ಆಸ್ತಿ ನೀನೇ ಬೇಡಿದ್ದು ಅಂತಂದ್ರ ಅಷ್ಟು ಆಸ್ತಿ ನಾ ನಿನಗೆ ಕೊಡ್ತಿದ್ದಲ್ಲ, ನಿನ್ ತಮ್ಮನ್ ಯಾಕೆ ಕಡಿದಪ್ಪ? ನಾಂತೂ ಹೋಗಲ್ಲ, ಯಾಕ ನಾಯಕ ಗೀತೆ ಗಿಡ ಇವತ್ತೇಳಿ ನಾಳೆ ಮಣ್ಣಾಗ. ಆದ್ರೆ ನಿನ್ನ ತಮ್ಮ ನಿನಗಿಂತ ಸಣ್ಣವ, ತಮ್ಮ ಜೀವ ಬೆಳೆದಲ್ಲಪ್ಪ ಅಂತ ತಾಯಿ ಅಂತಾರೆ. ಅಂಗಾಲಿಗೆ ಹೇಸಿಕಿಲ್ಲ, ತಾಯಿ ಕಳ್ಳಿಗೆ ನಾಚಿಕಿಲ್ಲ ಅಂದ್ರೂ ಕೂಡ ಆಯ್ತು ಹೋಯ್ತು ತಮ್ಮ ಜಗತ್ತಿನೊಳಗ ನೀವೊಬ್ಬ ಸುಖದಿಂದಿರು ಅಂತ ಹೇಳಿ ಕಣ್ಣೀರು ಹಾಕಿ ತಾಯಿ ಶಿರ ಕಣ್ಣು ಮುಚ್ಚಬೇಕು. ಪ್ರಾಣ ಅದಕ್ಕೆ ಲಕ್ಷದಲ್ಲಿ ತಗೋರಿ. ಏನೆಲ್ಲ ಮಾಡ್ರಿ, ಕಟ್ಕೊಂಡು ಸಾವಿರ ಹಂಡ್ರೆಡ್ ಸಿಗ್ತಾರೆ, ದುಡಿದ್ರೆ ಕೋಟಿ ಗಂಟೆ ರೊಕ್ಕ ಸಿಗ್ತದ. ಇವತ್ತು 1 ಮನೆ ಯಾಕೆ 10 ಮನೆ ತಗೋತೀರಿ, ಆದ್ರ ಹಳದ ತಾಯಿ ತಂದ್ರಿ ಎಂದೂ ಬರಲ್ಲ, ಎಂದು ಬರಲ್ಲ. ನೀವು ದುಡ್ಯಾಗ 10 ರೂಪಾಯಿ ಕಮ್ಮಿ ಆಗಲ್ಲ, ಯಾಕೆ ಖರೆ ಅವ್ವ ಅಪ್ಪನ ನೋಡೋದು ಮಾಡ್ರಿ, ಅವ್ವ ಅಪ್ಪನ ನೋಡೋದು ಮಾಡ್ರಿ. ನೀವು ತಾಯಿ ತಂದಿಗೆ ನೋಡ್ಲಿಲ್ಲ ಅಂತಂದ್ರ ಜಗತ್ತಿನೊಳಗೆ ನೀವು ಇದ್ದು ಹೋದಂಗ ಆವಾಗ ಅವನ ತಲೆಯಾಗ ಏನ್ಸಿರ್ತೀವಿ, ಮತ್ತ ಅವ್ರು ತಗೊಂಡ್ ಹೋಗ್ಬೇಕಲ್ಲ ಅವನಿಗೆ ಮನೆಗೆ. ಇಲ್ಲೇ ಬಂದಾಗ ಹಂಗೆ ಬರ್ತದ. ಹಾಗಾಗ್ತ ಇದ್ರ ಕೇಳ್ತಾರೆ, ಯಾಕೆ ಇಂಥ ಬಿಸಿಲಾಗ ಏನ್ ತಗೊಂಡ್ ಹೊಂಟಿ ಎಲ್ಲರೂ ಕೇಳ್ತಾರೆ, ನೋಡ್ತಾರೆ. ಇನ್ನು ಯಾರು ನೋಡ್ಲಾರ್ದಾಗ ಒಯ್ಬೇಕು ಅಂದ್ರೆ ಯಾವಾಗ? ರಾತ್ರಿ ರಾತ್ರಿ ಎಲ್ಲರೂ ಮನ್ಕೊಂಡಿರ್ತಾರ. ರಾತ್ರಿ ಬರೀ ಬಾರಾಕ ಹೊಲಕ್ಕೆ ಬಂದು ಕಂಬಳಿ ಮುಚ್ಕೊಂಡು ಅವನ ಹಂಡೆ ತಗೊಂಡು ಹೊಂಟ. ಹೋಗುವಂತ ಸಂದರ್ಭದೊಳಗೆ ಮಧ್ಯರಾತ್ರಿ 4 ಮಂದಿ ಕಳ್ಳರು ಸಿಗ್ತದೆ. ಯಾಕೋ ಏನು ಇದ್ರಾಗ ಏನ್ ಮಾಡ್ಬೇಕ್ರಿ, ನಮ್ಮ ಮನೆಯವ್ರು ಕಾಣ್ತಾನಾಗ್ಯಾರ, ನೀರ್ ತರೋರೊಂದು ಯಾರಿಲ್ಲ, ನೀರೊಂದು ಹೊಕ್ಕೊಂಡು ಬರ್ತಾವ, ಹಂಗಾಗಿ ನಾನೇ ತಂದಿರ್ತೀವ್ರಿ ಅಂತ. ಹಿಂಗ ಬಾಳ ಚಲೋ ಆಯ್ತು. ನಮ್ಗೆ ಕೊಡ್ಲಿಕ್ಕೆ ನೀರಾಗ ನೀರ್ ಬಹಳ ಕಷ್ಟ ಅದ. ಯಾರು 10 ಪೈಸಾ ತಿನ್ಬೇಡ, ಯಾರ ನೀವು ರೊಕ್ಕ ತಿಂದ್ರೆ ಇಂಥ ಪರಿಸ್ಥಿತಿ ಬರೋದು ಗ್ಯಾರಂಟಿನೇ. ಮೇಲಾಗಿ ಸಾಧು ಸಂತೂರ ರೊಕ್ಕ, ದೋಸ್ತೂರ ರೊಕ್ಕ, ಮಠದ ರೊಕ್ಕ, ಸಮಾಜದ ರೊಕ್ಕ ಯಾಮರ ತಿಂತಾನ, ಅವನ ಜೀವನ ಎಂದೂ ಚಲೋ ಆಗಲ್ಲ, ಎಂದೂ ಚಲೋ ಆಗಲ್ಲ. ಆವಾಗ ನೀರ ಅಂತ ಅಂದ್ಕೊಂಡೆ ತಾ ಅಂತ ಕೆಳಗಿಳಿಸೋದು ಕೂಡ ನೋಡ್ತಾರ, ಒಳ ಬಂಗಾರದ ನಾಣ್ಯ ಅದಾವ. ಅವ್ರ ಕಾಳು ಸುಳ್ಳಿರ್ತಾರ್ರಿ. ಸುಳ್ಳು ಹೇಳ್ತೀನಿ, ಬಂಗಾರವ ನೀರಂತ ಹೇಳ್ತೀನಿ. 4 ಮಂದಿ ಕತ್ತು ದನಕ್ಕೆ ಹೊಡೆದು ಜೀವ ಹೊಡೆದು ಏನಾದ್ರಿ? ಆ ಬಂಗಾರದ ಸುಖ ಏನ್ ಅವ ಉಂಡು, ಏನ ತಾಯಿ ಉಂಡಳು, ತಮ್ಮ ಉಂಡು. ಆ ಬಂಗಾರ ಕಾಲದ ತನ್ನ ಜೀವ ಹೋಯ್ತು, ಅವ್ರ ಜೀವ ಹೋಯ್ತು, ತಮ್ಮನ ಜೀವ ಹೋಯ್ತು. ಅದಕ್ಕಾಗಿನೇ ಮತ್ತದು ಅಷ್ಟೇ ಸಂಪತ್ತು ಸುಮ್ಮನೆ ಇರಂಗಿಲ್ಲ. ಅದು ಹೇಳ ಕುದುರೆಗೆ ಗುಣ ಮಾಡ್ತದ, ಅದು ಬಂಗಾರ ಲಕ್ಷ ತಗೋರಿ. ಇವ್ರು 4 ಮಂದಿ ಅದಕ್ಕೆ ಏನಾದ್ರಿ ಕಿಸದಾಗ 10 ರೂಪಾಯಿ ಇದ್ದಿದ್ರೆ ತಣ್ಣ ಸುಮ್ಮನೆ ಇರ್ತದ ಮನುಷ್ಯ. ಹೋದಾಗ ರೊಟ್ಟಿ ಉಂಡು ಕಿಸದಾಗ ಒಂದು 4 ದುಡ್ಡು ಬಂದೂರು ಗೋಡೆ ಮ್ಯಾಗ ಆಗಿರ್ತದೆ. ನಿಮ್ಗೆ ತೆಳಗಿನವ್ರು ಯಾರನ್ನೇ ಕಾಣಿಸಂಗಿಲ್ಲ. ನೀವು ಅಂತೀರಿಲ್ಲ, ಒಂದು ಕಾಲಕ್ಕೆ ತಿರ್ಲಕ್ಕೆ ಅನ್ನ ಸಿಕ್ಕಿಲ್ಲ, ಈಗ ದೇವ್ರ ಪಟ್ಟಾನ 2 ಶಟೂರ್ಲೆ ನಡೀತಾವ ನೋಡು. ನಮ್ಮಂತ ಮುಂದೆ ಪಾಟ್ಲಿ ಹಾಕೊಂಡು ಮತ್ತೆ ಹಿಂಗೆ ಮಾಡ್ತಾವ. ನಾ ಏನ್ ಕಾಣಲ್ಲ ಬಿಸ್ಕೆಟ್ ಅಂತಾವ. ಸಂಪತ್ತು ಶಾಶ್ವತ ಅಲ್ಲ, ಈಗ ಹಿಂಗೆ ಇರ್ತದೆ. ಮಧ್ಯಾಹ್ನದ ಬಿಸಿಲಿದ್ದಾಗ ಒಂದು ಕಾಲಕ್ಕೆ ಲಕ್ಷ್ಮಿ ಯಾರ್ರಿ? ಲಕ್ಷ್ಮಿ ಯಾರು? ನೀನ್ ಹೇಳ್ತ? ನಿಮ್ಮ ಅಪ್ಪ ಹೇಳ್ತ? ಯಾರು ಹೇಳ್ತ? ಲಕ್ಷ್ಮಿ ವಿಷ್ಣು ಹೇಳ್ತಿ. ಇನ್ನೊಬ್ರು ಹೇಳ್ತ ನಮ್ಮನೆ ಹೆಂಗೆ ಇರ್ತಾರ ಅವರು?
ಬಿಟ್ಟಿರ್ತಾರೆ ಯಾರೇ ಇವ್ರು ಬಿಟ್ಟಿರೋ ಅಂತ ಹೇಳಿ 2 ದಿನ ಹೇಳ್ತೀನಿ. ಇವ್ರು 2 ದಿನ ಕಿಟ್ರಿಯಪ್ಪ ಕೈ ಹೋಗ್ತೀನಿ ಪರ್ಗೊಳವರಿ ಮೇಲೆ ಏನಾಗ ಸುಮ್ಮನೆ ಹೌದು ನಾವು ಇಳಿದ್ರಿಪ್ಪ ಹೋಗಿ ಬರ್ತೀವಿ. 2 ದಿನ ನಿಂದ್ರಂಗಿಲ್ಲ ಅವರು. ಮತ್ತೆ ಲಕ್ಷ್ಮಿ ನಿಮ್ಮನೆ ಕಾಣ ಇತ್ತು ಭಾಗ್ಯದ ಲಕ್ಷ್ಮಿ ಬಾರೆವ್ವ ನಮ್ಗೆ ಕಾಣ್ಕೊ ಕೊಟ್ಬಿಡಿ ನಡೆ ಬಿಟ್ಟು ಅಂತ ಇರ್ತದ. ಮತ್ತೆ ಆಕಿನು ಅವನು ಹೆಂಡತಿ ಬಿಟ್ಟಿರಂಗಿಲ್ಲ, ಈಗಲೂ ಗಂಡ ಬಿಟ್ಟಿರಂಗಿಲ್ಲ. ಆಕಿ ಬಂದು ಸುಮ್ ಕೊಡ್ರಂಗಿಲ್ಲ. ಏನ್ ಮಾಡಿರ್ತಾವ ಜನ ಆಗ್ತಿರ್ತಾಳೆ. ಹಂಗಿದು ಗಂಟು ಸಿಗುತ್ತಾ ಹೇಳ್ತಿದ್ರಿ. ಇವ್ರು 4 ಮಂದಿ ಬುದ್ಧಿ ಕೆಡಿಸಿಟ್ಟೋಳು. ಅದ್ರಾಗ 2 ಇಬ್ಬರದ್ದು ಬುದ್ಧಿ ಬ್ಯಾರೆ ಐತಿ, ಇಬ್ಬರದ್ದು ಬುದ್ಧಿ ಬ್ಯಾರೆ ಐತು. ಯಪ್ಪ ನೀವು ಊರಾಗ ಹೋರಿ ಹುಸು ಆಗ್ಯಾರ, ಒಂದಿಷ್ಟು ನಾಷ್ಟ ತಗೊಂಡ್ ಬರ್ರಿ ನಮಗ. ನೀವು ಅಲ್ಲೇ ನಾಷ್ಟ ಮಾಡೋದು ಹೊಡ್ತುಂಬ ನಮ್ಗೆ ನಾಷ್ಟ ತಗೊಂಡ್ ಬರ್ರಿ. ನಾಷ್ಟ ಮಾಡೋದ್ರೊಳಗೆ 4 ಮಂದಿ 4 ಪಾಲ ಮಾಡಾರಿ. 4 ಪಾಲ ಮಾಡಾರಿ ಒಂದು ಕೂಡಾನೆ ಇವೆರಡು ಕೂತೀವಲ್ಲಿ ಎಲ್ಲಿ ಗಂಟು ಕಾಯ್ಕೋತ ಈ ಗಂಟಿ ಮೇಲೆ ಕೂತಂತಾವ ಹ್ಯಾಂಗ ಮಾಡಾರು 2 ಪಾಲ ಮಾಡಾರಿ ಅಂತ. ಹಂಗಾಗ್ತದ ನಾವು 4 ಮಂದಿ 2 ಪಾಲ ಹ್ಯಾಂಗ ಮಾಡಕ್ ಬರ್ತದ? 4 ಪಾಲ ಮಾಡಬೇಕು. ಇಲ್ಲ 2 ಪಾಲ ಮಾಡಿ ಮತ್ತೆ ಏನ್ ಮಾಡಾರಿ ನೋಡು. ಅವ್ರು ಬಂದು ಕೂಡೇನೆ ಅವ್ರಿಗೆ ನೀರ್ ತರಲು ಕಳ್ಸಾರಿ. ತಳಗ್ ಬರ್ತಾರ ಯಾಕೆ ಕಡ್ಲೆ ಎತ್ತು ಕಾಟ ಅವ್ರ ಹೆಂಡ ಅಲ್ಲೊಳಗೆ ಸಾಯ್ತಾವ. ನಾವಿಬ್ರು ಕಟ್ಕೊಳ್ಳೋರು ಭಾರಿ ಅವನಿಗೆ ತಲೆ ನನ್ನ ಕುದ್ರಿಗೇಡಿ ಮಂದಿ ನೀವು. ಈ ಕುದ್ರಿಗೇಡಿ ಮಂದಿ ಕಾಡಿದೆ ನೀವು. ಅವನು ಸುತ್ತ ಆಗಂಗಿಲ್ಲ ಜೀವನದೊಳಗ ಅವ್ರ ಬೆನ್ನ ಹತ್ತೋರು ಸುತ್ತ ಆಗಲ್ಲ. ಎಂತವ್ರು ಸುತ್ತ ಅವ್ರ ಶಾಣ್ಯಾರಲ್ರಿ ಶತಮೂರ್ಖರು ಅಂತ. ಶತಮೂರ್ಖರು ಅವಾಗ ಏನದ ಆಯ್ತು ಹಂಗೆ ಮಾಡೋದು. ಇವ್ಯಾಗ ನಾಷ್ಟ ಮಾಡಕ್ ಬಂದಿವಲ್ಲ ಹೋಟೆಲ್ದಾಗ ಚಲೋ ಮಿರ್ಚಿ ಬಜ್ಜಿ ನಮ್ಮ ಕಡೆ ಮಿರ್ಚಿ ಇಟ್ಟಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಯಾಕಂದ್ರೆ ಸಲ ಕೊಡ್ತೀನಿ ನೀನು ಇಲ್ಲೇ ಹಿಡ್ಕೊಂಡು ನಮ್ಮ ಮಟ್ಟ ತಾನ ನಡ್ಕೋತ ಬರ್ಬೇಕ. 50 ರೂಪಾಯಿ ಸಿಕ್ಕು ಎದ್ರಿ ಈ ಬಜ್ಜಿ ಕಡೆ ಮಿರ್ಚಿ ಬಜ್ಜಿ ಗಿಜ್ಜಿ ನಾಷ್ಟ ಪಾಸ ಮಾಡಿದ್ರೆ ಹೇಳ್ತೇನ್ರಿ ಹೊಡ್ಕೊಂಬರ್ತೀನ್ರಿ. ಅವ್ರಿಗೆ ತಗೊಂಡು ಹೋಗ್ಬೇಕಲ್ಲ. ಅವಾಗಂದ್ರು ಏನೋ ಹ್ಯಾಂಗ ಮಾಡಾರಿ ನಾಷ್ಟ ಅಂತ ನಮ್ದಾಯ್ತು ಎಡ್ಡೆ ಮಾಡಾರಿ ಅಂತ. ಹಂಗಂಗ ಆಗ್ತದೆ. ನಾವಿಬ್ರು ಇದ್ದೇವೆ ಅವ್ರಿಬ್ರು ಇದ್ದೇವೆ ಹಂಗೆ ಮಾಡಲ್ಲ. ನಾವಿಬ್ರೇ ಎಡ್ಡೆ ಪಾಲ ಮಾಡ್ಕೊಳಾರಿ. ನೀಗಿಟ್ಟು ನೀಗಾತ ನಂಗಾತ ಹಂಗಂಗ ಆಗ್ತದೆ. ನಾ ಹೇಳ್ದೆ ಕೇಳಿ ಸುಮ್ಮ ಹೋಗಿ ಯಾರಿಗೆ ಹೇಳ್ಬೇಡ. ಏನ್ ಮಾಡೋದು ಅವ್ರಿಗೆ ನಾಷ್ಟ ಕಟ್ಕೊಂಡು ಹೋದರೆ ಹೋಗಾಳಿಗೆ ಅನ್ನೋದು ಅದ್ರ ಸಂಗಾಟ ಒಂದಿಟ್ಟು ಮೊಸರು ಹಾಕೊಂಡು ಹೋದರೆ ಮೊಸರು ಗೊತ್ತಾಗೈತಿ. ಮೊಸರು ನೀವು ಹಾಲಿನ ಪ್ಯಾಕೆಟ್ ಮೊಸರು ತಿಳ್ಕೊಂಡ್ರಿ ನೀವು. ಈ ಮೊಸರು ಅಲ್ಲ ಕಡಿಗೆ ಹೋಗೋಣ ಮೊಸರ. ಒಂದು ದಿವಸ ಹಾಕೊಂಡು ಹೋಗಾರ ಅಂದಾಗ ಅವ್ರು ತಿಂತಾರ ಸಾಪಾಕಾರ ಹೀಗೂ ಮಾಡುದು. ಆಗ ನಾವು ಬಂದ್ರಿ ಬಂದು ಕೂಡ ಖುಷಿ ಯಾಕ 2 ಪಾಲನೆ ಅದ ಖುಷಿ ಬಂದ್ರೆ ನಾವು ಹೊರತುಂಬ ನಾಷ್ಟ ಮಾಡಿದ್ದು ನೀವು ನಾಷ್ಟ ಮಾಡ್ರಿ ಅಂತ. ನಾಷ್ಟ ಮಾಡ್ತಾವ ನಾಷ್ಟ ಮಾಡೋದು ನೀರ್ ಬೇಕಲ್ಲ ನೀರ್ ತೊಂಬರಿ ಅಂತ. ಈಗ 2 ಹೋಗಿ ಕೆಳಗೆ ನೀರ್ ತಂದ್ರೆ ಕೆಳಗೆ ಹೋದ್ರಿ ಮ್ಯಾಗ ಇಂಥ ದೊಡ್ಡ ಹಾಕೊಂಡು ಒಕಾಡ್ದ ಅಲ್ಲೇ ಅಂದು ಅವ್ರು ನಡೀಪ. ಈಗ ಹಂಚ್ಕೊಳ್ಳೋದು ಬೇಡ. ಪೈಲ ನಾಷ್ಟ ಮಾಡ ಪೈಲ ಊಟ ಹಟ್ಟಿ ತೊಂಬ್ರಿ ನಿಮಾಂತ ಹಂಚ್ಕೊಳ್ಳಾರಿ ಅಂತೀರಿಲ್ಲ. ಅವಾಗ ನಾಷ್ಟ ಮಾಡಿದ್ರೆ ಹೇಳ್ತೀನ್ರಿ ಯಾವಾಗ ಸುಮ್ಮನೆ ಆಗತ್ತೆ ಮನ್ಕೊಳ್ಳಾರೆ ಮನ್ಕೊಂಡು ಯಾಕೆ ಹಂಚ್ಕೊಳ್ಳಾರೆ ಮನ್ಕೊಂಡು ಹೇಳ್ತೀನ್ರಿ. ಮನ್ಕೊಂಡು ಅದೇ ಮನ್ಕೊಂಡು ಅವಾಗ ಅದಕ್ಕೆ ಚಾಲು ಮಾಡ್ತಿದ್ವು ಯಾವ್ರಿ ಗಂಟ ಕುರು ನಕ್ಕಿ ಏನಾಯ್ತು ಎಲ್ಲಿತ್ತ ಪುನಃ ಮತ್ತ ಅಲ್ಲಿಗೆ ಹೋಯ್ತು. ಅವಾಗ ಪರಮಾತ್ಮ ಎಷ್ಟು ದುರ್ಬುದ್ಧಿ ಅದ ಇವು ಮಾನವರು. ಎಷ್ಟೊಂದು ಕಳ್ಳಿಲ್ಲ, ಕಾಳಜಿ ಇಲ್ಲ, ಪ್ರೀತಿ ಇಲ್ಲ. ರೊಕ್ಕಿನ ಕಾಲದ ಹಡದ ತಾಯಿ ಜೀವ ಹೊಡಿತು, ತಮ್ಮಗೂ ಜೀವ ಹೊಡಿತು. ಇವು 4 ಮಂದಿ ದೋಸ್ತರು ರೊಕ್ಕಿನ ಕಾಲದಾಗ ದೋಸ್ತರು ಜೀವ ಹೊಡೆದ್ರು. ಎಂಥ ಗಾತನದ ಇವ್ರದ್ದು, ಎಂಥ ಪ್ರೀತಿ ಇದ ನೋಡ ಪರಮಾತ್ಮ ಜಗತ್ತಿನೊಳಗೆ ನೀನು ನಡೆದ ನೀನು ಈಟೇ ನೋಡಿದ್ದಕ್ಕೆ ಒಂದೇ ಮೈದದ ಇದು ನೀನು ಒಂದೇ ಮನಿದೆ ಹೇಳಿದ ನಿಂತ ಎಷ್ಟೋ ಮನಿ ನಾ ಮತ್ತೆ ನೋಡು ಬರ್ತೀಯನ ಬೇಡಪ್ಪ. ಇದೇ ನೋಡಿನೇ ನಾವು ಬಟ್ಟ ಖಾರ ಕಲಿಸ್ದಂಗ ಆಗತದ. ಎಷ್ಟು ಅನ್ಯಾಯ ಮಾಡ್ತಾರಲ್ಲಪ್ಪ, ಎಷ್ಟು ಅನ್ಯಾಯದಿಂದ ನಡೀತಾರ, ಎಷ್ಟು ಅಧರ್ಮದಿಂದ ನಡೀತಾರಲ್ಲ ಅಂತ ಪರಮಾತ್ಮ ಹೇಳಿದ ಕೂಡಲೇ ಆವಾಗ ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ನೀನೇ ಹೇಳಿದಾರ. ಏನ್ ಹೇಳಿದ್ನಿ ನೀನೇ ಬರ್ತೀನಿ ಅಂತೀನಿ. ಯಾರಿಗಾರ ಕಳಿಸ್ತೀವಿ ಅಂದ್ರೆ ಕುದುರೆಗೇಡಿ ಗುಣ ಮಾಡ್ತಾವ ಚಂದಿರು. ಅದಕ್ಕೆ ಸ್ವತಃ ನೀನೇ ಬರ್ತೀನಿ, ಸಾಧು ರೂಪದಿಂದ ಬರ್ತೀನಿ ಅಂತ
ಹೇಳ ಕೂಡ ಎಲ್ಲರೂ ಕುಂತಿದ್ರು ಕೈಲಾಸದೊಳಗೆ. ಯಾಕಪ್ಪ ಗೋಲೋಕಕ್ಕೆ ಯಾರು ಹೋಗ್ತೀರಿ ಅಂದ್ರು. ಕೂಡ ಈಗ 10 ಪ್ಲಾಟ್ ಯಾರಿಗೆ ಬೇಕು, ಪಾಟ್ಲಿ ಬಿಡುವಾರ ಯಾರಿಗೆ ಬೇಕು ಅಂದ್ಬಿಡ ನಾನು ಬೇಕು ಅಂತ. ಹೊಸ ಅಂಗಿ ಉಟ್ಕೋಬೇಕು ಅಂತ ಯಾರಿಗೆ ಸಣ್ಣ ಬರ್ಬಳಿದ್ರೆ ಭಾಳ ಕಾಯ್ತಾರೆ. ಹೊಸ ಅಂಗಿ ಯಾರಿಗೆ ಹಾಗೆ ಹೊಸ ಶರೀರ ಈಗ ನೋಡ್ರಿ ಭಾಳ ಮಂದಿ ಮುದುಕ ಆಗೋರು ನಾ ಇನ್ನೊಂದು ಜನ ಮುದುಕ ಹಾಕೊಂಡೇ ಅಂತೀರಲ್ಲ ಆಟ ಯಾಕೆ ಬಿಡ್ರಿ. ಈ ಗಣಸು ಮಕ್ಕಳಿಗೆ ಪಗಾರ ಕೇಳ್ಬಿಡ್ತ, ಗಣ ಮಕ್ಕಳು ವಯಸ್ಸು ಕೇಳ್ದ. ಗಣಸು ಮಕ್ಕಳಿಗೆ ಏಟ್ ಒಂದು 4 ರೂಪಾಯಿ ಆಗೋದು ತಿಳ್ಕೊಳ್ಳಿ, ಎಷ್ಟಂದ್ರ ಪಗಾರ ಏನ್ ಮಾಡ್ತಿಪ್ಪ ಆಟ ಏನ್ ಮಾಡತ್ತ ಮೋಸ ನಮ್ಗೆ ಒಂದು 4 ರೂಪಾಯಿ ಅಂತ ಹೇಳಿದ್ರೆ ಮೋಸ. 4 ರೂಪಾಯಿ ಹೇಳ್ತಾರೆ ಅದು LIC ಅದು ಇದು ಆಟಿಪಾಟಿ ಎಲ್ಲ ಕಟ್ ಆಗಿ ಮೋಸ ಬರ್ತದಪ್ಪ. ಮತ್ತೆ ಹೆಣ್ಮಕ್ಳು ಕೇಳ್ರಿ ವಯಸ್ಸು ಯಾಕಂದ್ರೆ ಈಗ ಎಷ್ಟು ವಯಸ್ಸಾಗ ಈಗ ನೋಡ್ಕಾಕ ಈಗ 15 ವರ್ಷ ಮುಗಿದು 14 ಆಗ ಹೀಗಾಗಿ ಮತ್ತೊಂದು 10 ವರ್ಷ ಬಿಟ್ಟು ಕೇಳ್ರಿ ತಂಗಿ ಈಗ ವಯಸ್ಸು ಈಗ ನೋಡ್ಕಾಕ ಈಗ 18 ಮುಗಿದು 19 ಚಾಲು ಆಗ ಖರೆ ವಯಸ್ಸು ಹೇಳಬೇಕಿದ್ರು. ಅದಕ್ಕೆ ಹೇಳ್ಯಾರ ಅವರು ಗಂಡಸ ಮಕ್ಕಳಿಗೆ ಪಗಾರ ಕೇಳಬೇಡದಂತ, ಹೆಣ್ಮಕ್ಳಿಗೆ ವಯಸ್ಸು ಕೇಳಬಾರ್ದು. ಹಾಗಾಗಿ ನೀವು ಹೊಸ ಶರೀರ ಯಾರಿಗೆ ಬೇಕು ಅಂದ್ಕೂಡ ನಾ ಅಂತೀರಿ. ಹಂಗ ಯಾರು ಗೋಲೋಕಕ್ಕೆ ಹೋಗ್ತೀರಿ ಅಂದ್ಕೂಡೇನೆ ನಾ ಹೋಗ್ತೀನಿ ಅಂದು ಅದಕ್ಕೆ ಪರಮಾತ್ಮ ಅಂದ ನೀವು ಹೋಗ್ತೀರಲ್ಲಪ್ಪ ಹೊಡೆಸ್ಕೋಬೇಕು, ಬೈಸ್ಕೋಬೇಕು, ಕಸ ತುಳಿಸ್ಕೋಬೇಕು, ಶಾಪ ಕೊಡಂಗಿಲ್ಲ. ಹಂಗಂದ್ರ ಹಂಗಿಂತ ಅದರ ಹೀರೋ ಹೊಂಡ ಗಾಡಿ ಕೊಡ್ತೇವು ಖರೆ ನಡ್ಸಂಗಿಲ್ಲ ನೋಡಪ್ಪ. ಮತ್ತೆ ಏನ್ ಅದಕ್ಕೆ ಬರ್ತದ ಗಾಡಿ ಪಟ್ಟ ಬಳಕ ನಡೆಸಲಿಲ್ಲ ಅಂದ್ರೆ ಹೀರೋ ಹೊಂಡ ಗಾಡಿ ಕೊಡ್ತೇವೆ ಖರೆ ನಡ್ಸಲಿಲ್ಲ ಅಂದ್ರೆ ಏನ್ ಉಪಯೋಗ? ನಾವು ಅಲ್ಲಪ್ಪ ಮತ್ತೆ ಎಲ್ಲರ ಕೈಲಿ ಕಾಸು ತಗೊಳ್ಳೋದು ಬಡಿಸ್ಕೊಳ್ಳೋದು ಅಂದ್ರೆ ನಾಟಕ ಆಗಲ್ಲ. ಮತ್ತೆ ಎಲ್ಲರ ಕೈ ದೂರ್ಸೋದು. ಆವಾಗ ಸಿದ್ಧಾಳಪ್ಪ ಏನಪ್ಪ ನೀನ್ ಹೋಗ್ತೀಯ ನೀನೇ ಬರ್ತೀನಂದ್ರೆ ನಾ ಹೋಗ್ತೀನಿ. ನೋಡ ಹೊಡೆದ್ರ ಬಡಿಸ್ಕೋಬೇಕು, ಬೈಸ್ಕೋಬೇಕು. ಅವ್ರ ಭಕ್ತರು ಏನ್ ಮಾಡ್ತಾರೋ ಅದು ಸುಮ್ಮನೆ ಇರ್ಬೇಕು, ಏನೂ ಆಗ್ಬೇಡ. ಯಾಕಾಗ್ರಿ ಪರಮಾತ್ಮ ಇವ್ರು ತಯಾರಾದ ಕೂಡಲೇ ಉಳಿಸಿದರೆಲ್ಲವರು ತಯಾರಾದರು. ಈಗ ಅವರು ಸಂಗಾವಕ ತಯಾರಾಗ್ಯಾವ ಅಂದ್ರೆ ಮಂಗಾವಕ ನಿಂಗಾವಕ ಬಾಲವಕ ಬೆಳವಕ ಅವರು ಸುಮ್ಮನೆ ತಯಾರಾಗ ಆಕಿ ಹೋಗ್ತಾರ ಗುಡು ಚಲೋನೇ ಇದ್ದಿರ್ಬೇಕು. ಶಾಣೆ ಕಳ ಆಕಿ ಅಧ್ಯಕ್ಷ ಅಧ್ಯಕ್ಷರು ಸುಮ್ಮನೆ ಇರ್ತೈತೆ ಆಕೆ ಅಧ್ಯಕ್ಷ ಹೋಗೋದು ನಾವು ಓಸು ಮಂದಿ ಸದಸ್ಯರೆಲ್ಲ ತಯಾರಾಗ. ಯಾರ್ಯಾರು ಅಜಾತನವರಿಂದ ನಾಗಲಿಂಗರು, ಗರ್ಗದ ಮಡಿವಾಳಪ್ಪನವರು, ಕಡ್ಕೋಳ ಮಡಿವಾಳರು, ಆಮೇಲೆ ಅಕ್ಕಡ್ಕೋಳ ಶರಣರು ಎಲ್ಲರೂ ತಯಾರಾದ ಕೂಡಲೇ ಯಾಕಾಗಿ ಆವಾಗ ಕೈ ಜೋಡಿಸಿ ಪರಮಾತ್ಮ ಮುಂದೆ ನಿಂತು ಯಾಕಪ್ಪ ನೀವು ಹೋಗ್ತೀರ ನಾವು ಹೋಗ್ತೀವಿ, ಹೋಗ್ತಾರೆ ನಾವು ಹೋಗ್ತೀವಿ. ಎಲ್ಲರೂ ಕೈ ಜೋಡಿಸಿ ಆವಾಗ ಪರಮಾತ್ಮ ಇಂಥ ಊರಾಗ ನನಗೂ ಕೊಡು, ಎಲ್ಲಿ ಸಜ್ಜನ ಮಂದಿರ ಪ್ರೀತಿ ಅದ, ಕಳ್ಳ ಕಾಳಜಿ ಅದ ಅಂತ ಅಂತೀರಿಲ್ಲ. ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಮಗಳಿಗೆ ಕೆಟ್ಟ ಹುಡುಕು ಕೊಡ್ತೀರನ? ನೋಡು ಪಾರ ಚಂದ ಇರಬೇಕು, ಇಂಜಿನಿಯರಿಂಗ ನೌಕರಿ ಇರಬೇಕು, ಬೆಂಗಳೂರ್ಕ ನೌಕರಿ ಇರಬೇಕು, ಸ್ವಂತ ಮನೆ ಇರಬೇಕು, ಹಳ್ಳ್ಯಾಗ ಫಲ ಮನೆ ಇರಬೇಕು, ಅವ್ವಪ್ಪ ಜಲ್ದಿ ಸಾಯಂಗ ಸತ್ಯದ ಪೀಡಾನ ಮೊದಲೇ ಕಡಿತು. ಈ ಕೂಡ ತಯಾರಾಗಿರಿ. ಹಾಗ ಪರಮಾತ್ಮ ನನ್ ಚಲೋ ಊರಾಗ ಕೊಡುವಪ್ಪ. ಬಡತನ ಮಂದಿ ಇತ್ತು ಇರಲ್ಲ ಖರೆ, ಆದ್ರೆ ಸ್ವಲ್ಪ ಏನಾರ ಆಚಾರ ವಿಚಾರ ಮಂದಿ ಇರುವಂತ ಊರಾಗ ನನಗ ಜನ್ಮ ತಾಳಿಸ್ರಿ ಅಂತಂದ್ರ ನನಗೆ ಬಹಳ ಚಲೋ ಆಗ್ತದೆ ಪರಮಾತ್ಮ ಅಂತ
ಎಲ್ಲರೂ ಕೈ ಜೋಡಿಸೋಳಗ ಅವಾಗ ಪರಮಾತ್ಮ ಅಂತಾನ, ನೀ ಯಾವ ಊರಾಗ ಹೋಗ್ಬೇಕು ಅನಿಸ್ತದ, ನೀ ಯಾವ ಊರ್ ಬಿ ಕೊಡು ಪರಮಾತ್ಮ, ನೀ ಯಾವ ಊರ್ ಬಿ ಕೊಡು, ಖರೆ ಅಲ್ಲಿ ಜನ ಚಂದ ಇರ್ಬೇಕು ನೋಡು ಅಂತ ಸಿದ್ಧಾರ್ಥರು ಹೇಳ್ಕೊಡ್ಲೇನೆ. ಅವಾಗ ಪರಮಾತ್ಮ ಅಂತಾನ, ನಾ ಯಾವ ಊರ್ನೇನು ಕೊಡ್ತೀನಿ ಅಂತ ಇವತ್ತು ಹೇಳಂಗಿಲ್ಲ, ನಾಳೆಗೆ ಹೇಳ್ತೀವಿ. ನಾಳೆ ಸದ್ಗುರು ಶರಣ ಶಿವಲಿಂಗೇಶ್ವರ ಮಹಾರಾಜ ಕಿ ಜೈ, ಸಿದ್ಧಾರೂಢ ಸ್ವಾಮಿ ಮಹಾರಾಜ ಕಿ ಜೈ. ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಅಣ್ಣ ಈ ಕಡೆ. ಸಿದ್ಧಾರೂಢ ಸ್ವಾಮಿ ಮಹಾರಾಜ ಕಿ ಜೈ, ಸ್ವಾಮಿ ಮಹಾರಾಜ ಕಿ ಜೈ, ಮಹಾರಾಜ ಕಿ ಜೈ. ಜೋರಾಗಿ ಜನ ಶ್ರೀ ಜಗದ್ಗುರು ಗುರುನಾಥ ಸ್ವಾಮಿ ಮಹಾರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವಾರ ಬೆಳಗುವೆ ಆರತಿಯ ಮೋಕ್ಷ ಪ್ರೇಕ್ಷಕ ತತ್ವಂ ಪದದೋಳರ್ಥವ ಬೋಧಿಸಿರಿ ಗುರುವಾರ ಅರ್ಥವ ಬೋಧಿಸಿರಿ ಮೋಕ್ಷ ಶಾಂತಿಯ